ಫ್ಯಾಟ್ ಲಾಸ್ ಮಾಡೋರಿಗೆ ಎಂಟಿ ಸ್ಟಮಕ್ ಸೂಪರ್. ರಘು ಸರ್ ಒಟ್ಟಿಗೆ ಒಂದು ರೈಡ್ ಹೋಗ್ತಾ ಇದ್ದೀನಿ ಜಿಮ್ಮಿಗೆ. ಜೊತೆಗೆ ಇರ್ತೀನಿ ಅಂತಿದ್ಯಾ ನೋಡಿ, ಇವತ್ತು ಗೊತ್ತಾಗುತ್ತೆ. ನೋಡೋಣ ಇಡೀ ದಿನ ನಿಮ್ಮ ಸ್ಕೆಡ್ಯೂಲ್ ಹೆಂಗಿದೆ ಅಂತ. ಆಕ್ಚುಲಿ ಬಿಗ್ ಬಾಸ್ ಮನೆ ಒಳಗಡೆ ಇರೋದು ಈಸಿ, ಮನೆ ಒಳಗಡೆ ಇರೋದು ಈಸಿ. ಆಚೆ ಇರೋರಿಗೆ ಟಾರ್ಚರ್. ಹಾ ಸರಿ. ಇವಾಗ ವರ್ಕೌಟ್ ಮುಗೀತು. ನೆಕ್ಸ್ಟ್ ಪ್ಲಾನ್ಸು ಫಸ್ಟ್ ಬ್ರೇಕ್ಫಾಸ್ಟ್, ಅದಾದ್ಮೇಲೆ ಒಂದು 1/2 hour 45 minutes ಎಡಿಟಿಂಗ್ ಕೆಲಸ ಇದೆ. ಅದಾದ್ಮೇಲೆ ಶೂಟ್ ಹೋಗೋಣ. ನಮಸ್ಕಾರ ಗಾಯ್ಸ್, ಹೇಗಿದ್ದಾರೆ ಎಲ್ಲರೂ? ಸೊ ನಾನಿವತ್ತೊಂದು ಫೇಮಸ್ ಸೆಲೆಬ್ರಿಟಿನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಇಡೀ ದಿನ ಅವ್ರ ಜೊತೆನೇ ಇರ್ತೀನಿ. ಸೊ ನಮ್ಮ ಜರ್ನಿ ಹೇಗಿರುತ್ತೆ ಅಂತ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಸೊ ನನಗಂತೂ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಸೊ ಲೆಟ್ಸ್ ಗೋ. ಸೊ ನೀವು ಆಲ್ರೆಡಿ ಗೆಸ್ ಮಾಡಿರ್ಬೋದು ಯಾರ ಮನೆಗೆ ಬಂದಿದ್ದೀನಿ ನಾನು ಅಂತ. ಸೊ ಬನ್ನಿ ಮಾಡೋಣ. ಆಲ್ರೆಡಿ ಡೋರೇ ಓಪನ್ ಆಗಿದೆ. ಯಾರು ಇಲ್ವಾ? ಓ ಹಲೋ ಸರ್, ಏನ್ ಸಮಾಚಾರ? ಈ ಕಡೆ ಬಂದೆ ನೋಡೋಣ ಅಂತ. ನೀವಂತೂ ಬ್ಯುಸಿ ಆಗಿದ್ದೀರಾ, ನೀವಂತೂ ಕೈಗೆ ಸಿಗ್ತಾ ಇಲ್ಲ. ರೆಡಿ ಆಗ್ತಾ ಇದ್ದೆ. ಓಕೆ, ಸೊ ಹೆಂಗಿದೆ ಜೀವನ? ಸಕ್ಕತ್ತಾಗಿದೆ. ಹೌದಾ, ಬ್ಯುಸಿ ಇದ್ದೀರಾ, ಅದಕ್ಕೆ ಕೈಗೆ ಸಿಗ್ತಿಲ್ಲ ನೋಡಿ ನೀವು. ಎಷ್ಟು ಇವಾಗ ಸ್ವಲ್ಪ ಪರವಾಗಿಲ್ಲ, ದಪ್ಪ ಆಗಿದ್ದೀರಾ. ಹಾಂ, ಹೋಗ್ಬೇಕು ಇವಾಗ ಇನ್ನೊಂದು 5-10 minutes. ಸೊ ಈಗ ನಾವು ಜಿಮ್ಮಿಗೆ ಹೋಗೋದು. ನೀನ್ ಬರ್ತೀಯಾ? ನಾನು ಬರ್ತೀನಿ. ಏನಿಲ್ಲ, ನಿಮ್ಮ ಜೊತೆ ಇವತ್ತು ಇಡೀ ದಿನ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಫುಲ್ ಡೇ ಬಿಸಿ ಇದೀನಿ, ಪರವಾಗಿಲ್ವಾ? ಏನಾಗಲ್ಲ, ನಿಮ್ಮ ಜೊತೆನೇ ಇರ್ತೀನಿ ನಾನು ಆರಾಮಾಗಿ. ನೀನು ಬರ್ತೀಯ ವರ್ಕೌಟ್ಗೆ? ನಾನು ಬರ್ತೀನಿ. ಎಸ್, ಒಟ್ಟಿಗೆ ಮಾಡೋಣ. ಲೆಟ್ಸ್ ಗೋ. ಕಾಫಿ ಕುಡ್ಕೊಂಡು ಓಕೆ, ಹೌದಾ? ಓಕೆ. ಸೊ ಆ್ಯಕ್ಚುಲಿ ಸರ್, ನಮಗೆ ಒಂದು ಕ್ಯೂರಿಯಾಸಿಟಿ ಇದೆ. ನೀವು ಬೆಳಿಗ್ಗೆ ಜಿಮ್ಮಿಗೆ ಹೋಗಿನ್ನ ಮುಂಚೆ ಪ್ರೀ ವರ್ಕೌಟ್ ಅಂತ ಹೇಳ್ತಾರಲ್ಲ, ಏನು ತೊಗೊತೀರಾ ಅಂತ? ಯಾವ ಪ್ರೀ ವರ್ಕೌಟ್ ತಗೊಳ್ಳಲ್ಲ, ಜಸ್ಟ್ ಬ್ಲ್ಯಾಕ್ ಕಾಫಿ. ಆಕ್ಚುಲಿ ಎಂಟಿ ಸ್ಟಮಕಲ್ಲಿ ವರ್ಕೌಟ್ ಮಾಡೋದು ನಾನು. ಓಕೆ, ಒಂದು ಸ್ವಲ್ಪ ಬ್ಲ್ಯಾಕ್ ಕಾಫಿ ನೋಡು. ಹಾಂ ಹಾಂ ಹಾಂ, ನಮ್ಮ ವೈಫ್ ಸಕಲೇಶ್ಪುರ್ದು ಕಾಫಿ ಪೌಡ್ರ್ ಇದು. ಓಕೆ, ಏನಿಲ್ಲ, ಬ್ಲ್ಯಾಕ್ ಕಾಫಿ ಹಾಕೊಂತೀನಿ. ಓಕೆ, ಫಿಲ್ಟರ್ ಆಗಿದೆ. ಹ್ಞೂ, ಇದಕ್ಕೆ ಹಾಟ್ ವಾಟರ್ ಅಷ್ಟೇ. ಓಕೆ, ನೋ ಶುಗರ್, ನಥಿಂಗ್. ಸೊ ಇದು ನಿಮಗೆ ಕಂಪ್ಲೀಟ್ ಒಂಥರ ಎನರ್ಜಿ ಇಷ್ಟೇ. ಎಂಟಿ ಸ್ಟಮಕಲ್ಲಿ ಮಾಡಿದ್ರೆ ನನಗೆ ಇಷ್ಟ. ಓಕೆ, ಬಟ್ ಬಿಗಿನರ್ಸ್ಗೆ ಸಜೆಸ್ಟ್ ಮಾಡಲ್ಲ. ಹಾಂ ಹಾಂ ಹಾಂ, ಏನಾದ್ರು ತಿನ್ಕೊಂಡು ಹೋದ್ರೆ ಒಳ್ಳೇದು. ಓಕೆ. ಫ್ಯಾಟ್ ಲಾಸ್ ಮಾಡೋರಿಗೆ ಎಂಟಿ ಸ್ಟಮಕ್ ಸೂಪರ್. ವರ್ಕೌಟ್ ಮಾಡುವಾಗ ಒಳ್ಳೆ ಎನರ್ಜಿ ಯೂಸ್ ಮಾಡ್ಕೊಳುತ್ತೆ ಫ್ಯಾಟಿಂದ. ಒಬ್ಬೊಬ್ರು ಒಂದೊಂದು ಥರ, ಒಬ್ಬೊಬ್ರು ಬಾಡಿ ಒಂದೊಂದು ಥರ ವರ್ಕ್ ಆಗುತ್ತೆ. ನನಗೆ ಎಂಟಿ ಸ್ಟಮಕ್ ಮಾಡೋಕೆ ಇಷ್ಟ. ಯಾಕಂದ್ರೆ ಬೆಳಗ್ಗೆ ಹೊತ್ತು ನಂಗೆ ತಿನ್ನೋಕ್ಕಾಗಲ್ಲ, ವಾಮಿಟಿಂಗ್ ಸೆನ್ಸೇಷನ್. ಬೆಳಗ್ಗೆ ಹೊತ್ತು ತಿನ್ನೋಕ್ಕೆ ಆಗಲ್ಲ. ನಂದು ಏನಿದ್ರು ಊಟ ಸ್ಟಾರ್ಟ್ ಆಗೋದು 12 ಗಂಟೆ ಮೇಲೆ. ಅಲ್ಲಿ ತನಕ ಏನೂ ತಿನ್ನಲ್ಲ, ಎಂಟಿ ಸ್ಟಮಕ್. ನೈಸ್ ನೈಸ್. ನೀನು ಕುಡಿತೀಯ ಬ್ಲ್ಯಾಕ್ ಕಾಫಿ? ಎಸ್ ಎಸ್, ನಮಗೊಂದು. ಏನಪ್ಪ ಇವತ್ತು ಇದೇನೋ ಮಾಡಂಗಿದ್ಯಾ ನೀನು? ಏನೋ ತುಂಬ ದಿನ ಆದ್ಮೇಲೆ ಸಿಕ್ಕಿದ್ದೀರಾ. ಸೊ ಒಂದು ದಿನ ಟೈಮ್ ಸ್ಪೆಂಡ್ ಮಾಡೋಣ ಅಂತ, ಜನರಿಗೂ ತೋರಿಸೋಣ ಅಂತ ನಿಮ್ಮದು ಡೈಲಿ ಹೇಗಿದೆ ರುಟೀನ್ ನಿಮ್ಮದು ಅಂತ. ಜನ ಅನ್ಕೊಂಡ್ಬಿಟ್ಟಿರ್ತಾರೆ ತುಂಬ ಸಿಂಪಲ್ ಆಗಿದೆ, ಆರಾಮಾಗಿ ಈಸಿ ಇದೆ. ತುಂಬಾ ಬಿಸಿ ಇದೀನಿ, ತುಂಬಾ ಕೆಲ್ಸಗಳಿದಾವೆ. ನೀನ್ ಇರ್ತೀಯಲ್ಲ ಇವತ್ತು, ನಿಂಗೆ ಗೊತ್ತಾಗುತ್ತೆ ಹೌದು ಏನೇನ್ ಮಾಡ್ತೀನಿ ಅಂತ. ಕರೆಕ್ಟ್. ಬಿಡು ಇಷ್ಟೇ. ಬ್ಲ್ಯಾಕ್ ಕಾಫಿ ರೆಡಿ ಮಾಡ್ತಾ ಇದ್ದಾರೆ. ಬ್ಲ್ಯಾಕ್ ಕಾಫಿ ವಾಟ್ ಫುಲ್ ಸ್ಟ್ರಾಂಗ್ ಇರುತ್ತೆ. ಓಕೆ, ನೋಡಿ ಹೆಂಗಿದೆ. ಓ, ಭಯಂಕರ ಸ್ಟ್ರಾಂಗ್ ಕಾಫಿ ಇದು. ಬಿಸಿ ಬಿಸಿ ಕಾಫಿ. ಕಾಫಿ ಕುಡಿಯೋಣ, ಜಿಮ್ಗೆ ಹೋಗಿ ವರ್ಕೌಟ್ ಮಾಡೋಣ. ಎಸ್, ನೋಡಿ ಗಾಯ್ಸ್, ನಮಗೋಸ್ಕರ ಬೆಳಿಗ್ಗೆ ಬ್ಲ್ಯಾಕ್ ಕಾಫಿ ಮಾಡಿಕೊಟ್ಟಿದ್ದಾರೆ. ಸೊ ಕುಡಿದ್ಬಿಟ್ಟು ನಾವೀಗ ಜಿಮ್ಮಿಗೆ ಹೋಗ್ತೀವಿ. ನೋಡಿ ಗಾಯ್ಸ್, ಬಿಗ್ ಬಾಸ್ ಹೋಗಿಂತ ಮುಂಚೆ ಆರಾಮಾಗಿ ಓಡಾಡ್ತಿದ್ರು. ಇವಾಗ ನೋಡಿ ಏನ್ ಮಾಡೋದಪ್ಪ, ಕಾರ್ ಕೂಡ ತೆಗಿಯಕ್ಕಾಗಲ್ಲ ನನಗೆ, ಕಂಡಿಡಿದ್ ಬಿಡ್ತಾರೆ. ಅದಕ್ಕೆ ಬೈಕಲ್ಲಿ ಓಡಾಡ್ತಾ ಇದ್ದೀನಿ. ಬಾ ಬಾಬಾ ಕೂತ್ಕೋ. ನೈಸ್. ನೋಡಿ ಗಾಯ್ಸ್, ನಾನು ಎಷ್ಟು ಲಕ್ಕಿ ಇರ್ಬೋದು. ರಘು ಸರ್ ಒಟ್ಟಿಗೆ ಒಂದು ರೈಡ್ ಹೋಗ್ತಾ ಇದ್ದೀನಿ ಜಿಮ್ಮಿಗೆ. ನೋಡಿ, ಬೈಕಲ್ಲಿ ಇದೇ ಬೆಸ್ಟ್. ಕಾರಲ್ಲೆಲ್ಲ ಓಡಾಡೋದು ಮಜಾ ಇರಲ್ಲ, ಬೈಕಲ್ಲಿ ಓಡಾಡೋದೇ ಮಜಾ. ನಾವು ಈ ತರ ವಿಡಿಯೋ ಮಾಡಿದ್ರೆ ಜನಕ್ಕೆ ಮೋಸ್ಟ್ಲಿ ಗೊತ್ತಾಗ್ಬೋದು ನೀವೇ ಇದು ಅಂತ.
ನೋಡಿ ಇಲ್ಲಿ ನೋಡಿ, ಬೈಕಲ್ಲಿ ಹೋಗೋದೇ ಮಜಾ. ಆಕ್ಚುಲಿ ಕಾರ್ ಎಲ್ಲ ಕಡೆ ತೆಗಿಯಲ್ಲ ನಾನು, ಈ ನಡುವೆ ಇದೇ ತರ ಓಡಾಡ್ತಾ ಇರೋದು ಎಲ್ಲ ಕಡೆ. ಸೊ ಫೈನಲಿ ಜಿಮ್ಮಿಗೆ ಬಂದ್ವಿ. ವೆಲ್ಕಮ್ ಟು ಮ್ಯೂಟೆಂಟ್ ಸ್ಟ್ರೆಂತ್. ಯಾರಪ್ಪ ಪೌಡರ್ ಎಲ್ಲ ಯೂಸ್ ಮಾಡಿದ್ದು? ಯಾರು ಇನ್ಸ್ಪೆಕ್ಷನ್ ಮಾಡ್ತಿದ್ದಾರೆ ಬಾಸು. ಗುಡ್ ಮಾರ್ನಿಂಗ್. ಯಾರು ಯೂಸ್ ಮಾಡಿದ್ದು ಚಾಕ್ ಪೌಡ್ರು? ನೋಡಿ ಗೈಸ್, ಇದೆ ಮ್ಯೂಟೆಂಟ್ ಸ್ಟ್ರೆಂತ್ ಜಿಮ್, ನಮ್ಮ ರಘು ಸರ್ದು. ತುಂಬ ಚೆನ್ನಾಗಿದೆ ಅಲ್ವಾ? ಎಸ್. ಹಾಯ್ ಬ್ರೋ, ಆರಾಮ? ರಘು ಸರ್ದು ಹಾಲ್ ಆಫ್ ಫೇಮ್ ಇದು. ಹೇಗಿದೆ ನೋಡಿ ಇಲ್ಲಿ, ಫೇವ್ರೆಟ್ ಫೋಟೋ. ಏನು ವರ್ಕೌಟ್? ಅಪ್ಪರ್ ಬಾಡಿನ. ಸೊ ಜಿಮ್ಮಿಗೆ ಬಂದಾಯಿತು, ಇವಾಗ ವರ್ಕೌಟ್ ಸ್ಟಾರ್ಟ್ ಮಾಡೋಣ. ಸೊ ರಘುವಣ್ಣ, ಈಗ ನಾವು ಏನು ವರ್ಕೌಟ್ ಸ್ಟಾರ್ಟ್ ಮಾಡಲಿ? ನಾನೇನು ಮಾಡಲಿ? ಏನು ಮಾಡಿದೆ ಈ ವೀಕು? ನಾನು ನೆನ್ನೆ ಲೆಗ್ಸ್ ಮಾಡಿದ್ದೆ. ಸೊ ಇವತ್ತೇನು ಮಾಡಲಿ? ಲೆಗ್ಸ್ ಮಾಡಿದೆ. ಇವತ್ತು ಬೆಂಚ್ ಮಾಡ್ಕೊಂಬಿಡು, ಚೆಸ್ಟ್ ಮತ್ತೆ ಬೈಸೆಪ್ಸ್. ಹಾಂ, ಓಕೆ. ನಾನು ಬ್ಯಾಕ್ ಇದೆ ಇವತ್ತು ನಂದು. ಬ್ಯಾಕ್ ಮತ್ತೆ ಸ್ವಲ್ಪ ಆರ್ಮ್ಸ್ ಮಾಡ್ಕೊಂತೀನಿ. ಓಕೆ. ಅಂಡ್ ಬೇಗ ಮುಗಿಸ್ಬೇಕಪ್ಪ. ಇವತ್ತು ಶೂಟ್ ಇದೆ, ಬೇರೆ ಇದೆ, ಅಲ್ಲಿಗೆ ಬೇರೆ ಇದೆ. ಇನ್ನ ನಮ್ದು ಒಳ್ಳೆ ಒಂದು ಇಡೀ ದಿವಸ ಕುಕಿಂಗ್ ಶೂಟ್ ಇದೆ. ಓಕೆ. ಅದನ್ನ ಬೇರೆ ಮುಗಿಸ್ಕೋಬೇಕು. ಓಕೆ. ಸೊ ಲಾಂಗ್ ಡೇ. ಅದೇನೋ ಜೊತೆಗೆ ಇರ್ತೀನಿ ಅಂದಿದ್ಯಾ, ನೋಡಿ ಇವತ್ತು ಗೊತ್ತಾಗತ್ತೆ. ನೋಡೋಣ ಬಿಸಿ ಇರ್ತೀನಿ. ಇಡೀ ದಿನ ನಿಮ್ಮ ಸ್ಕೆಡ್ಯೂಲ್ ಹೆಂಗಿದೆ ಅಂತ. ಇಡೀ ದಿನ ನಿಮ್ಮ ಸ್ಕೆಡ್ಯೂಲ್ ಹೆಂಗಿದೆ ಅಂತ ನೋಡೋಣ. ಹೌದೌದು. ಒಂದ್ ಕೆಲಸ ಮಾಡು, ಹೆಂಗಿದ್ರು ವಿಡಿಯೋ ತೆಗಿತಾ ಇದೆಯಾ, ನನ್ ಜೊತೆ ಬ್ಯಾಕ್ ಮಾಡು. ಈಸಿ ಆಗುತ್ತೆ ಅಲ್ವಾ? ಇನ್ನು ಬೆಸ್ಟ್. ಹೌದು, ಇಬ್ರು ವರ್ಕೌಟ್ ಮಾಡೋಣ. ಹಂಗೆ ಮಾಡೋಣ. ನಾನ್ ನಿನ್ ವಿಡಿಯೋ ತೆಗಿತೀನಿ, ನೀನ್ ನನ್ ವಿಡಿಯೋ ತೆಗಿ. ಆಸಮ್. ಆಯ್ತಾ? ಪಾರ್ಟ್ನರ್ಶಿಪ್ ಅಲ್ಲಿ ಮಾಡೋಣ ಇವತ್ತು. ಪಾರ್ಟ್ನರ್ಶಿಪ್ ಅಲ್ಲಿ ಮಾಡೋಣ. ಓಕೆ ರಾಘವೇಂದ್ರ, ಕಾಪಾಡಪ್ಪ. ಫಸ್ಟ್ ಸೊ ನನಗೆ ಆ್ಯಕ್ಚುಲಿ ಒಂದು ಕ್ವಶನ್ ಇದೆ. ಏನಪ್ಪ ಅಂದರೆ, ಈಗ ಜಿಮ್ ಬಗ್ಗೆ ಏನು ಗೊತ್ತೇ ಇರಲ್ಲ ಅಂಥವ್ರಿಗೆ ನಿಮ್ಮ ಸಜೆಷನ್ ಏನು? ಸೊ ಹೇಗೆ ಸ್ಟಾರ್ಟ್ ಮಾಡಬೇಕು? ಈಗ ನಾನು ಜಿಮ್ ಒಂದು ದಿವಸನೂ ಬಂದಿಲ್ಲ ಅಂಥವ್ರಿಗೆ ಏನು ಹೇಳ್ತೀರಾ? ಏನು ಫಸ್ಟು ಏನು ಹೇಳ್ತೀನಿ ಅಂದರೆ, ಜಿಮ್ಮು ಎಲ್ಲರಿಗೂ ಸೂಟ್ ಆಗಲ್ಲ. ಫಸ್ಟು ನಮ್ಮನ್ನು ನಾವು ಇಷ್ಟಪಡೋಕೆ ಸ್ಟಾರ್ಟ್ ಮಾಡ್ಬೇಕು. ಓಕೆ. ನಮ್ಮ ಬಾಡಿನ ಇಷ್ಟಪಡಬೇಕು. ಓಕೆ. ಈಗ ಏನಾಗುತ್ತೆ ಅಂದರೆ, ಪಾರ್ಟಿ ಮಾಡಬೇಕು ಅಂದರೆ ಅಥವಾ ಎಲ್ಲ ಆಚೆ ಟ್ರಿಪ್ಗೆ ಹೋಗ್ಬೇಕು ಅಂದರೆ, ಫ್ರೆಂಡ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಎಷ್ಟು ಖುಷಿಯಾಗಿ ಹೋಗ್ತೀವಿ ನಾವು. ಬಟ್ ಅದೇ ಬನ್ನಿ ವರ್ಕೌಟ್ ಮಾಡೋಣ ಅಂದರೆ ಅಷ್ಟು ಖುಷಿಯಾಗಿ ಬರಲ್ಲ. ಆ್ಯಂಡ್ ಎಲ್ಲರಿಗೂ ಒಂದು ಮಿಸ್ಕನ್ಸೆಪ್ಷನ್ ಇದೆ, ಜಿಮ್ಗೆ ಹೋಗಿ ಒಂದು 2-3 ತಿಂಗಳು ವರ್ಕೌಟ್ ಮಾಡೋದೇ ಫುಲ್ ಬಾಡಿ ಬಂದ್ಬಿಡುತ್ತೆ, ಪ್ರೋಟೀನ್ ತೊಗೊಂಡ್ರೆ ಬಾಡಿ ಬರುತ್ತೆ. ಹಂಗೆ ಆಗಲ್ಲ. ಜಿಮ್ಮು ಅದೊಂಥರ ನಮ್ಮ ಡೈಲಿ ರೂಟೀನ್ಗೆ ಅಡ್ಜಸ್ಟ್ ಆಗ್ಬಿಡ್ಬೇಕು. ನಾವು ಹೆಂಗೆ ಮುಖ ತೊಳಿತೀವೋ ಅಲ್ಲೂಸ್ತೀವೋ, ಹೌದು, ಡೈಲಿ ಬಂದು 1 ಅವರ್ ಸ್ಪೆಂಡ್ ಮಾಡ್ಬೇಕು ಜಿಮ್ಮಲ್ಲಿ. ಸೊ ನಮಗೆ ಗೊತ್ತಿಲ್ದಾಗ ನಮ್ಮ ಬಾಡಿ ಚೇಂಜ್ ಆಗೋದು. ಸೊ ನಾವು ಗೋಲ್ ಹಿಡ್ಕೊಂಡು ಹೋಗ್ಬಾರ್ದು, 2 ತಿಂಗಳಲ್ಲಿ ಹಿಂಗೆ ಆಗ್ಬಿಡ್ತೀನಿ, 6 ತಿಂಗಳಲ್ಲಿ ಬಾಡಿ ಬಿಲ್ಡರ್ ಆಗ್ಬಿಡ್ತೀನಿ, ಹಂಗೆ ಆಗಲ್ಲ. ಸೊ ಬಿಗಿನರ್ಗೆ ಹೇಳೋದು ಇಷ್ಟೇ, ಪೇಷನ್ಸ್ ಇಲ್ಲ ಅಂದರೆ ಮಾಡೋಕ್ಕಾಗಲ್ಲ. ಆ್ಯಂಡ್ ಫಸ್ಟ್ ಜಿಮ್ಮಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿ, ಕಮಿಟ್ಮೆಂಟ್. ಆ 1 ಅವರ್ನ ಬ್ಲಾಕ್ ಮಾಡಬೇಕು. ಫಸ್ಟು ವರ್ಕೌಟ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಜಿಮ್ಮಿಗೆ ಬಂದು 1 ಅವರ್ ಕುತ್ಕೋಬೇಕು. ಅದು ರೆಡಿಯಾಗಿ ಮನೆಯಲ್ಲಿ ಸೋಫಾಯಿಂದ ಎದ್ದು ರೆಡಿಯಾಗಿ ಜಿಮ್ಮಿಗೆ ಬರೋದಿದೆಯಲ್ಲ, ಅದೇ ಎಷ್ಟೊಂದು ಚೆನ್ನಾಗಿ ಮಾಡೋಕ್ಕಾಗಲ್ಲ. ಅದೇ ಒಂದು ದೊಡ್ಡ ಕಮಿಟ್ಮೆಂಟ್. ಅದನ್ನ ನೀನು ಮಾಡಿದ್ರೆ ಅದನ್ನ 1 ತಿಂಗಳು ಮಾಡು, ಆಮೇಲೆ ನೀನೇ ಆಟೋಮೆಟಿಕ್ಕಾಗಿ ಜಿಮ್ ಬಂದು ವರ್ಕೌಟ್ ಸ್ಟಾರ್ಟ್ ಮಾಡಿ. ನೀನು ಫಸ್ಟ್ ಡೇ ಇಂದಾನೆ ವರ್ಕೌಟ್ ಮಾಡೋದೇ ಬೇಡ, ಅದು ಆಗಲ್ಲ. ಇಂಪಾಸಿಬಲ್. ಫಸ್ಟ್ ಡೇನೆ ಬಂದು ಫುಲ್ ವರ್ಕೌಟ್ ಮಾಡಿ ಬಾಡಿ ಪೇನ್ ತಗೊಂಡು 1 ವೀಕಲ್ಲೇ ಬಿಟ್ಬಿಡ್ತೇನೆ. ಸೊ ಅದೆಲ್ಲ ಮಾಡೋಕ್ಕಾಗಲ್ಲ. ಫಸ್ಟು ಬೆಳಗ್ಗೆ ಎದ್ದು ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಿ ಜಿಮ್ಮಿಗೆ ಬಂದು ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡೋದೇ ಮೊದಲನೇ ಸ್ಟೆಪ್. ನೋಡಿದ್ರಲ್ಲ ಗೈಸ್, ಮೊದಲನೇ ಸ್ಟೆಪ್ ಏನು ಅಂತ? ಫಸ್ಟು ಜಿಮ್ಮಿಗೆ ಬರಬೇಕು. ಸೊ ತಲೆಯಲ್ಲಿ ಏನು ಹಿಡ್ಕೊಂಡಲೇ ನಾನು ಹಂಗಾಗ್ತೀನಿ ಹಿಂಗಾಗ್ತೀನಿ ಅಂತಲ್ಲ, ಫಸ್ಟ್ ಸ್ಟೆಪ್ಪು ಜಿಮ್ಮಿಗೆ ಬರಬೇಕು. ನಮ್ಮ ರಘು ಸರ್ ಹೇಳಿದ್ದಾರೆ. ಮಾಡು. ವೆರಿ ಗುಡ್. ಎಸ್. ಜಿಮ್ಗೆ ಹೋಗ್ಬೇಕು ಅಂತ ಇಲ್ಲ ಕಾರ್ತಿಕ್, ನೀನು ಇವಾಗ ವಾಕಿಂಗ್ ಹೋಗ್ಬೋದು, ಸ್ವಿಮ್ಮಿಂಗು, ತುಂಬ ಸ್ಪೋರ್ಟ್ಸ್ ಇದ್ದಾವೆ. ಜಿಮ್ ಬಂದು ವೆಯ್ಟ್ ಟ್ರೈನಿಂಗ್ ಮಾಡಬೇಕು ಅಂತ ಏನು ಕಂಪಲ್ಸರಿ ಇಲ್ಲ. ನೀನು ಡೈಲಿ ಎದ್ದೋಗಿ ಒಂದು ಅರ್ಧ ಗಂಟೆ ವಾಕ್ ಮಾಡೋದು ಸಾಕು. ಹೌದು. ನೀನು ಮನೆಗೆ ಹೋದ್ಮೇಲೆ ಹೆಲ್ದಿಯಾಗಿ ಊಟ ಮಾಡಬೇಕು, ಅದೇ ಪ್ರಾಬ್ಲಮ್. ಕರೆಕ್ಟ್.
ಎಷ್ಟೊಂದು ಜನ ಏನು 99% ಔಟ್ ಆಫ್ 100 ಒಳ್ಳೆ ಊಟ ಮಾಡಲ್ಲ. ಎಲ್ಲ ಅನ್ಹೆಲ್ದಿ ಫುಡ್, ಜಂಕ್ ಫುಡ್. ಮತ್ತು ಬಾಡಿ ಹೆಂಗ್ ಚೇಂಜ್ ಆಗುತ್ತೆ? ಚೇಂಜ್ ಆಗಲ್ಲ. ಒಂದು ವರ್ಷ ಎಷ್ಟೊಂದು ಜನ ನೋಡಿದ್ದೀನಿ ನಾನು, ತುಂಬ ರೆಗ್ಯುಲರ್ ಇರ್ತಾರೆ ಜಿಮ್ಗೆ, ಬಟ್ ಊಟ ಸರಿಯಾಗಿ ಮಾಡಲ್ಲ, ಬಾಡಿ ಚೇಂಜೇ ಆಗಲ್ಲ. ಆಫ್ಟರ್ 6 months 1 year ಡಿಸಪಾಯಿಂಟ್ ಆಗಿ ಬಿಟ್ಬಿಡ್ತಾರೆ, ನಮಗೆ ಆಗೋದೇ ಇಲ್ಲ ಜಿಮ್ಮು ಅಂತ. ಅದೇ ಮಿಸ್ಟೇಕು. ಸೊ ನೀವು ಫುಡ್ ಬಗ್ಗೆ ಮಾತಾಡ್ತಿದ್ರಲ್ವಾ, ನಾನು ತುಂಬ ಕಡೆ ಕೇಳಿದ್ದೀನಿ, ಈಗ ನಾನ್ ವೆಜ್ಗಿಂತ ವೆಜ್ ಬೆಟರು ಅಂತಾರೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಹಂಗೇನಿಲ್ಲ. ನಾನ್ ವೆಜ್ ಅಲ್ಲಿ ಪ್ರೋಟೀನ್ ಜಾಸ್ತಿ ಸಿಗುತ್ತೆ. ಅದೇ ಪ್ರೋಟೀನ್ ವೆಜ್ ಅಲ್ಲಿ ಸಿಗಬೇಕು ಅಂದ್ರೆ ತುಂಬಾ ಕಷ್ಟ, ಅಂಡ್ ಕ್ವಾಂಟಿಟಿ ತುಂಬಾ ತಿನ್ಬೇಕು. ಅಂಡ್ ವೆಜ್ ಅಲ್ಲಿ ಪ್ರೋಟೀನ್ ಬೇಕು ಅಂದ್ರೆ ನಾವೆಲ್ಲ ಕಾಳು ಐಟಮ್ಗಳು ಅಂತವೇ ತಿನ್ಬೇಕು. ಅಷ್ಟನ್ನೆಲ್ಲ ಕಾಳು ತಿಂದ್ರೆ ಗ್ಯಾಸ್ ಆಗಿ ಉಸಿರು ಕಟ್ಬಿಡುತ್ತೆ, ಏನು ಮಾಡೋಕ್ಕೆ ಆಗಲ್ಲ. ವೆರಿ ಡಿಫಿಕಲ್ಟ್. ಆಮೇಲೆ ಇಲ್ಲ ಅಂದ್ರೆ ನಾವು ಡೈರಿ ಪ್ರಾಡಕ್ಟ್ ಅಲ್ಲಿ ಪ್ರೋಟೀನ್ ತಗೋಬೇಕು. ನಾನು ಡೈರಿ ಪ್ರಾಡಕ್ಟ್ ಅವಾಯ್ಡ್ ಮಾಡ್ತೀನಿ, ಬಿಕಾಸ್ ಎಸ್ಟ್ರೋಜಿನ್ ಜಾಸ್ತಿ, ಬಾಡಿ ಎಲ್ಲ ಸಾಫ್ಟ್ ಆಗುತ್ತೆ. ಆದಷ್ಟು ವೆಜಿಟೇರಿಯನ್ಸ್ಗೆ ಲಿಮಿಟೆಡ್ ಪ್ರೋಟೀನ್. ಆ್ಯಂಡ್ ಯು ಕ್ಯಾನ್ ಕಂಪೇರ್. ಇವಾಗ ನೀವೊಂದು ಕಾಂಪಿಟೇಟಿವ್ ಬಾಡಿ ಬಿಲ್ಡಿಂಗ್ ಮಾಡ್ತೀನಿ, ಸ್ಟ್ರಾಂಗ್ ಮಾಡ್ತೀನಿ, ಪವರ್ ಲಿಫ್ಟಿಂಗ್ ಮಾಡ್ತೀನಿ ಅಂದರೆ ವೆಜಿಟೇರಿಯನಲ್ಲಿ ಮಾಡೋಕ್ಕಾಗೋದೇ ಇಲ್ಲ. ಬಟ್ ನೀನು ಫಿಟ್ ಆಗಿರ್ತೀನಿ, ನೀಟಾಗಿ ಲೀನ್ ಆಗಿರ್ತೀನಿ ಅಂದರೆ ವೆಜಿಟೇರಿಯನಲ್ಲಿ ಮಾಡ್ಬೋದು. ಯಾಕಂದರೆ ಕ್ಯಾಲರೀಸ್ ಬೇಕಾಗಿಲ್ಲ ಅಷ್ಟೊಂದು, ಅದಕ್ಕೆ ಲೀನ್ ಆಗಿರ್ಬೋದು, ಫಿಟ್ ಆಗಿರ್ಬೋದು. ಸೊ ಗೋಲ್ ಮೇಲೆ ಡಿಪೆಂಡ್ ಆಗುತ್ತೆ. ವೆಜಿಟೇರಿಯನಲ್ಲಿ ಮಾಡೋಕ್ಕಾಗಲ್ಲ ಅಂತಲ್ಲ, ವೆಜಿಟೇರಿಯನಲ್ಲಿ ಮಾಡ್ಬೋದು, ಡಿಪೆಂಡ್ಸ್ ಆನ್ ಗೋಲ್. ನೀನೊಬ್ಬ ಪ್ರೊಫೆಷ್ನಲ್ ಅಥ್ಲೀಟ್ ಆಗಬೇಕು ಅಂದರೆ ವೆಜಿಟೇರಿಯನಲ್ಲಿ ಮಾಡೋಕ್ಕಾಗಲ್ಲ. ನಾರ್ಮಲ್ ಆಗಿ ನಾನು ಫಿಟ್ ಆಗಿರ್ತೀನಿ, ಸ್ಲಿಮ್ ಆಗಿರ್ತೀನಿ, ಆ ಥರ ಇದ್ದರೆ ಎಸ್ ಆಗುತ್ತೆ. ಈಗ ನಂಗೊಂದು ಡೌಟು, ಒಬ್ಬೊಬ್ರು ಹೇಳ್ತಾರಲ್ಲ ಸಣ್ಣ ಮಕ್ಕಳನ್ನ ಜಿಮ್ಮಿಗೆ ಕಳಿಸ್ಬಾರ್ದು ಅಂತ. ಸೊ ನೀವೇನು ಹೇಳ್ತೀರಾ? ಎಷ್ಟು ವಯಸ್ಸಿಂದ ಜಿಮ್ ಮಾಡ್ಬೋದು ಒಬ್ಬ ಮನುಷ್ಯ? ಚಿಕ್ಕ ಮಕ್ಕಳು ಒಂದು 5 ವರ್ಷದಿಂದ ಆರಾಮಾಗೆ ಸ್ಟಾರ್ಟ್ ಮಾಡ್ಬೋದು. ಓಕೆ. ಅಂದರೆ ಇವಾಗ ನಮ್ಮ ಮಗನೇ ತಗೋ, 5ನೇ ವರ್ಷದಿಂದ ಸ್ಟಾರ್ಟ್ ಮಾಡ್ದ. ಸೊ ಮಿತ್ತೇನು ಅಂದರೆ ಚಿಕ್ಕ ಮಕ್ಕಳು ವರ್ಕೌಟ್ ಮಾಡೋದು ಹೈಟ್ ಬೆಳೆಯಲ್ಲ ಅಂತ. ಈ ಹೈಟು ಮತ್ತು ಜಿಮ್ಗೂ ಕನೆಕ್ಷನೇ ಇಲ್ಲ. ಹೈಟ್ ಬರೋದು ನಿಮ್ಮ ಪೇರೆಂಟ್ಸ್ ಬ್ಲಡ್ ಲೈನ್ ಇಂದ. ಓಕೆ. ಸೊ ಹೆರಿಡಿಟ್ರಿ ಇದ್ದರೆ ಉದ್ದ ಆಗಬೇಕು ಅಂತ ಚಿಕ್ಕ ಮಗುನು ಯಾರು ಉದ್ದ ಆಗೇ ಆಗ್ತಾರೆ. ಅದು ನಮ್ಮ ಇಂಡಿಯಾದಲ್ಲಿ ಮಾತ್ರ. ನೀನು ಅಬ್ರಾಡ್ಗೆಲ್ಲ ಹೋದ್ರೆ ಚಿಕ್ಕ ಮಕ್ಕಳನ್ನ ಎಲ್ಲ ಸ್ಪೋರ್ಟ್ಸ್ಗೂ ಹಾಕ್ತಾರೆ. ಹೌದು. ಈಗ ನಾನು ನೋಡಿದ್ದೀನಲ್ಲ, ಚೈನಾದವ್ರು ಆ್ಯಕ್ಚುಲಿ ಸಣ್ಣ ವಯಸ್ಸಿಂದನೇ ಒಲಿಂಪಿಕ್ಕಿಗೆ ಪ್ರಿಪೇರ್ ಮಾಡ್ತಾ ಇರ್ತಾರೆ ಅವರು. ಆ್ಯಂಡ್ ಇನ್ನೊಂದೇನು ಅಂದರೆ ಫಸ್ಟು 18 ಇಯರ್ಸೇ ನಾವು ಗ್ರೋ ಆಗೋದು. ಹೌದು. ನಮ್ಮ ಬ್ರೈನು, ನಮ್ಮ ಮಸಲ್ಲು, ಕರೆಕ್ಟ್, ನಮ್ಮ ಬೋನ್ಸು ಆ ಟೈಮಲ್ಲೇ ಗ್ರೋ ಆಗೋದು. ಸೊ ನಾವೇನು ಮಾಡ್ತೀವಿ, ಗ್ರೋಯಿಂಗ್ ಟೈಮಲ್ಲಿ ಮನೇಲಿ ಕೂಸ್ಕೊತೀವಿ, ಫುಲ್ಲು ದಪ್ಪ ಆಗೋಗ್ತಾರೆ. ಆಮೇಲೆ ಜಿಮ್ಮಿಗೆ ಬಂದ್ಬಿಟ್ಟು ನಮ್ಮ ಮಗ ದಪ್ಪ ಆಗಿದ್ದಾನೆ, ನಮ್ಮ ಮಗಳು ದಪ್ಪ ಆಗಿದ್ದಾರೆ, ಸಣ್ಣ ಮಾಡಬೇಕು. ಸೊ ದಪ್ಪ ಆಗೋಕ್ಕೆ ಯಾಕೆ ಬಿಡ್ತೀರಾ? ಚಿಕ್ಕ ವಯಸ್ಸಿಂದಾನೇ ಏನಾದರೂ ಸ್ಪೋರ್ಟ್ಸ್ಗೆ ಹಾಕ್ಬೋದಲ್ಲ. ಸ್ವಿಮ್ಮಿಂಗು, ರನ್ನಿಂಗು, ಏನೇನೋ ಸ್ಪೋರ್ಟ್ಸ್ ಇದೆ, ಜಿಮ್ಗೆ ಅಂತಲ್ಲ. ಸೊ ಆ್ಯಕ್ಟಿವ್ ಆಗಿಲ್ಲ ಈಗಿನ ಮಕ್ಕಳು. ನಾವೆಲ್ಲ ಯಾವಾಗ ಆಚೆ ಇರ್ತಾ ಇದ್ವಿ. ಸೊ ಅದೊಂದು ಅಡ್ವಾಂಟೇಜ್. ಆ್ಯಂಡ್ ನಮಗೆ ಯಾವಾಗ ಜಂಕ್ ಫುಡ್ ಸಿಗ್ತಾ ಇರಲಿಲ್ಲ. ಇವಾಗ ಮಾತಾಡ್ತಿದ್ರೆ ಜಂಕ್ ಫುಡ್, ಸ್ಕೂಲ್ ಬಾಕ್ಸಲ್ಲೂ ಜಂಕ್ ಫುಡ್ಡು. ಹೌದು. ಸೊ ಪೇರೆಂಟ್ಸ್ ಕೂಡ ಜಂಕ್ ಫುಡ್ಡೇ ತಿಂತಾರೆ, ಸೊ ಮಕ್ಳಿಗೂ ಅದೇ ಕೊಡ್ತಾರೆ. ಸೊ ಇಟ್ಸ್ ಬಿಗ್ಗೆಸ್ಟ್ ಮಿತ್. ಸೊ ಮಿನಿಮಮ್ ಸ್ಟಾರ್ಟಿಂಗ್ ಏಜ್ ಒಂದು 5 ಇಯರ್ಸಿಂದ ದೇ ಕ್ಯಾನ್ ಸ್ಟಾರ್ಟ್. ಲಿಫ್ಟಿಂಗು ಅಂತಲ್ಲ, ಹಾರ್ಡ್ ಲಿಫ್ಟಿಂಗ್, ಫನ್ ಆಗಿರಬೇಕು ವರ್ಕೌಟ್ಸ್. ನಾವು ಹೆವಿಯಾಗಿ ಮಾಡ್ತೀವಿ ಅಂತ ಚಿಕ್ಕ ಮಕ್ಳ ಕೈಲಿ ಹೆವಿ ಮಾಡ್ಸೋಕ್ಕಾಗಲ್ಲ. ಸಿಂಪಲ್ ವರ್ಕೌಟ್ಸ್ ಮಾಡಿಸ್ಬೋದು. ಜಂಪಿಂಗು, ರನ್ನಿಂಗು, ಆಮೇಲೆ ಬಾಲಲ್ಲಿ ಎಷ್ಟೊಂದು ಅಂದರೆ ನಮ್ಮ ಜಿಮ್ಮಲ್ಲಿ ಸ್ಯಾಂಡ್ ಬ್ಯಾಗ್ಸ್ ಎಲ್ಲ ಇದೆ. ನಮ್ಮ ಮಗ ಬ್ಯಾಕ್ ಥ್ರೋಸು, ಲಿಫ್ಟಿಂಗು, ಟೈರ್ ಪುಲ್ಸು, ಈ ಥರ ವರ್ಕೌಟ್ಸ್ ಎಲ್ಲ ಮಾಡಿಸ್ತಾ ಇದ್ದೆ. ಹೌದು. ಇವಾಗಿನ ಜನ್ರೇಷನ್ ಏನಾಗಿದೆ ಅಂದರೆ ಬರೀ ಮೊಬೈಲು. ಮಕ್ಕಳಿಗೆ ಈಗ ಊಟ ತಿನ್ನಿಸ್ಬೇಕಾದ್ರೂ ಮೊಬೈಲು. ಏನೂ ಮಾಡೋಕ್ಕಾಗಲ್ಲ. ನಾನು ಒಂದು 15 ವರ್ಷ ಮುಂಚೆನೇ ಇದೆಲ್ಲ ವಿಡಿಯೋ ಮಾಡಿದ್ದೆ. ಬಟ್ ಇವಾಗ ಸ್ವಲ್ಪ ಜನಕ್ಕೆ ರಿಯಲೈಸ್ ಆಗ್ತಾ ಇದೆ. ಬಟ್ ಸ್ಟಿಲ್ ಮಕ್ಳುಗಳನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ. ನಾವು ಬ್ಲೇಮ್ ಮಾಡಬೇಕು ಅಂದರೆ ಪೇರೆಂಟ್ಸ್ಗಳನ್ನ ಬ್ಲೇಮ್ ಮಾಡಬೇಕು. ಪೇರೆಂಟ್ಸ್ಗಳು ಸರಿ ಇದ್ದರೆ ಮಕ್ಕಳು ಸರಿ ಹೋಗ್ತಾರೆ. ಅವರೇ ಎಂಕರೇಜ್ ಮಾಡ್ತಾರೆ. ಟಿ ವಿ ನೋಡು, ಮೊಬೈಲ್ ಕೊಡ್ತಾರೆ ಕೈಗೆ, ಅವರೇ ಜಂಕ್ ಫುಡ್ ತಂದು ಕೊಡ್ತಾರೆ. ಸೊ ಮಕ್ಳುಗಳು ಅಫ್ಕೋರ್ಸ್ ಒಬೀಸ್ ಆಗೇ ಆಗ್ತಾರಲ್ವ. ಹೌದೌದು. ಆ್ಯಂಡ್ ಹುಡುಗಿರು ಸ್ಪೆಷಲಿ
ಅರ್ಲಿ ಏಜ್ಗೆ ಪ್ಯೂಬರ್ಟಿ ಬರ್ತಾ ಇದೆ, PCOD ಪ್ರಾಬ್ಲಮ್ಮು, ಇದೆಲ್ಲ ಬರ್ತಿರೋದು ಪ್ರೊಸೆಸ್ ಫುಡ್ಡಿಂದ. ಒಂದು ವಿಷಯ ಕೇಳೋದು ಮರ್ತೋಗಿತ್ತು. ಇಷ್ಟೊಂದು ವೆಯ್ಟ್ಸು ಹೊಡಿತಿದ್ದೀರಲ್ಲ, 30 kg ಡಂಬಲ್ಲು. ಏನು ನಿಮ್ಮದು ಡಯಟ್, ಏನು ತಿಂತೀರಾ? ಆ್ಯಕ್ಚುಲಿ ಹೇಳಬೇಕು ಅಂದರೆ ತುಂಬ ಲೈಟೇ ವರ್ಕೌಟ್ ಇವಾಗ ಮಾಡ್ತಾ ಇರೋದು. ಇದು 50 ಟೈಮ್ ಜಾಸ್ತಿ ವೆಯ್ಟ್ ಹೊಡಿತಾ ಇತ್ತು ಮುಂಚೆ ಎಲ್ಲ. ಓಕೆ. ಡಯಟ್ ಏನಿಲ್ಲ, ವೆರಿ ಸಿಂಪಲ್. 1 ರಿಂದ 1.5 kg ಮಟನ್ನು ಇಲ್ಲಾಂದರೆ ಫಿಶ್ ತಿಂತೀನಿ. ಅದ್ರ ಜೊತೆ ಫೈಬರ್, ಸೌತೆಕಾಯಿ ಇಲ್ಲ ಬೀನ್ಸು. ವೀಕ್ಲಿ ಒಂದ್ಸತೆ ರೈಸು. ಓಕೆ, ಅಷ್ಟೇ. ಇಷ್ಟು ಬಿಟ್ಟರೆ ಏನೂ ತಿನ್ನಲ್ಲ. ಆದಷ್ಟು ಮಟನ್ ಜಾಸ್ತಿ ತಿನ್ನೋದು. ಮಟನ್ ಜಾಸ್ತಿ ತಿನ್ನೋದು. ಓಕೆ. ಯಾವಾಗಾದ್ರೂ ಕುಕ್ಕಿಂಗ್ ಮಾಡ್ತೀನಲ್ಲ ಆವಾಗ ಚಿಕನ್ ತಿಂತೀನಿ, ಇಲ್ಲ ಮ್ಯಾಕ್ಸಿಮಮ್ ಮಟನ್ನು ಇಲ್ಲ ಫಿಶ್. ಸಿಂಪಲ್ ಡಯಟ್. ಎಷ್ಟಾಗತ್ತೋ ಅಷ್ಟು. ನೋಡಿ ಗೈಸ್, 1.5 kg ಮಟನ್ ಅಂತ, ಇದು ಸಿಂಪಲ್ ಡಯಟ್ ನಮ್ಮ ರಘುವಣ್ಣಂದು. ಬಾ, 3 ವರ್ಕೌಟ್ ಮುಗೀತು. ಆರಾಮಾಗಿದೆ. ನೋಡೋಣ ಓಡ್ಲಿ. ಆಲ್ರೆಡಿ ನಂಗೆ ಸುಸ್ತಾಗಿ ಹೋಗ್ಬಿಟ್ಟಿದೆ. ನಮಸ್ತೆ ಮೇಡಮ್. ಹಾಯ್. ವಿಷಯಕ್ಕೆ ಬನ್ನಿ ಬೇಗ. ನೀವು ನಮಸ್ತೆ ಅಂದಾಗಲೇ ಗೊತ್ತಾಗ್ತದೆ ಏನೋ ಕೇಳ್ತೀರಾ ಅಂತ. ಅದು ವಿಷಯಕ್ಕೆ ಬನ್ನಿ ಅಂತ ಹೇಳ್ತಿದ್ದಾರೆ. ಸೊ ನೀವು ರೆಗ್ಯುಲರ್ ಆಗಿ ಇದೇ ಟೈಮಿಗೆ ವರ್ಕೌಟ್ ಮಾಡೋದಾ? ಮೋಸ್ಟ್ ಆಫ್ ದಿ ಟೈಮ್ಸ್ ಇದೇ ಟೈಮಿಗೆ, ಇಲ್ಲಾಂದ್ರೆ ಈವ್ನಿಂಗ್ ಮಾಡ್ತೀವಿ. ಸೊ ನಂಗೊಂದು ಕ್ಯೂರಿಯಾಸಿಟಿ ಇದೆ, ನೀವು ಬಿಗ್ ಬಾಸ್ ಬಿಗ್ ಬಾಸ್ ಅಲ್ಲಿ ಇದ್ದಾಗ ಹೆಂಗ್ ಮ್ಯಾನೇಜ್ ಮಾಡ್ತಿದ್ರಿ ಆಕ್ಚುಲಿ ಜಿಮ್ನ? ಕಾರ್ತಿಕ್ ಅಂತ ಒಬ್ರು ಇದ್ದಾರೆ, ವ್ಲಾಗ್ ಮಾಡ್ತಾ ಇದ್ದಾರಲ್ಲ, ನಿಮ್ ಸಹಕಾರದಿಂದ ಏನೋ ನಡೀತು. ಸೊ ಹಂಗಾಗಿ ಸೊ ಆ್ಯಕ್ಚುಲಿ ಹೆಂಗಿತ್ತು ನಿಮಗೆ? ಒಂಥರ ಟಾಸ್ಕೇ ಅನ್ಸುತ್ತಲ್ವಾ? ಈಗ ಈ ಕಡೆ ಇವ್ರದ್ದು ಅರೇಂಜ್ಮೆಂಟ್ಸ್ ಮಾಡ್ತಾ ಇರಬೇಕು. ಇಲ್ಲ, ಆಕ್ಚುಲಿ ಬಿಗ್ ಬಾಸ್ ಮನೆ ಒಳಗಡೆ ಇರೋದು ಈಸಿ, ಮನೆ ಒಳಗಡೆ ಇರೋದು ಈಸಿ. ಆಚೆ ಇರೋರಿಗೆ ಟಾರ್ಚರ್, ತುಂಬಾ ಕಷ್ಟ, ತುಂಬಾ ಟಾರ್ಚರ್. ಸೊ ಇವತ್ತು ನಿಮ್ದು ವರ್ಕೌಟ್ ಏನು? ಇವತ್ತು ಶೋಲ್ಡರ್ಸ್, ಚೆಸ್ಟ್ ಮತ್ತೆ ಶೋಲ್ಡರ್ಸ್. ಸೊ ನೀವು ಇವರಿಂದ ಇನ್ಸ್ಪೈರ್ ಆಗಿರೋದಾ ಇಲ್ಲ ಅವರು ನನ್ನಿಂದ ಇನ್ಸ್ಪೈರ್ ಆಗಿರೋದು? ನಿಮ್ಮಿಂದ ಇನ್ಸ್ಪೈರ್ ಆಗಿರೋದು. ಇಲ್ಲಿ ನೋಡಿ, ನೀವು ಅವರಿಂದ ಇನ್ಸ್ಪೈರ್ ಆಗಿರೋದಂತ. ಕೇಳಿಸ್ತು. ಬ್ಯಾಕ್ಗ್ರೌಂಡ್ ಭಯ. ಓಕೆ, ಎಸ್, ಆಲ್ ಸೆಟ್. ಫುಲ್ ಅಪ್ಸ್ ಮಾಡ್ತಾರೆ, ಮಾಡಿ ಸರ್. ಕಳಿಸ್ಲೇನಾ? ಹಾಂ ಸರಿ. ವ್ಯೂವರ್ಸಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ದಯವಿಟ್ಟು ಕಾರ್ತಿಕ್ ಅನ್ನೋರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅವ್ರಿಗೂ ಸಪೋರ್ಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಇನ್ನೊಂದು ಕ್ವಶನ್ ಕೇಳೋಣ ಅಂತಿದ್ದೆ. 29 ವರ್ಷ ವರ್ಕೌಟ್ ಮಾಡ್ತಿದ್ದೀರಲ್ವಾ? ಸೊ ಯಾವತ್ತು ಒಂದು ದಿವಸನೂ ಬೇಜಾರು ಆ ಥರದ್ದೇನು ಆಗಲಿಲ್ವಾ? ಒಂದು ದಿವಸ ಅಲ್ಲ, ತುಂಬ ಸತಿ ಬೇಜಾರಾಗಿದೆ. ಇವತ್ತು ಆ್ಯಕ್ಚುಲಿ ಬೇಜಾರಾಗ್ತಾ ಇದೆ. ಓಕೆ. ವರ್ಕೌಟ್ ಮಾಡೋಕ್ಕೆ ಮೂಡ್ ಇರಲ್ಲ. ಏನಾಗ್ಬಿಡುತ್ತೆ ಅಂದರೆ, ಏನಪ್ಪ ಲೈಫ್ ಲಾಂಗ್ ವರ್ಕೌಟ್ ಮಾಡಬೇಕು ಅಂತ ಅನಿಸುತ್ತೆ. ಮನೆಯಿಂದ ಇಲ್ಲಿಗೆ ಎದ್ದು ಬರೋದು ತುಂಬ ಕಷ್ಟ ಆಗುತ್ತೆ. ಬಟ್ ಈ ಡೇಸೇ ವೆರಿ ಇಂಪಾರ್ಟೆಂಟ್. ಈ ಡೇಸೇ ನಾವು ಮಿಸ್ ಮಾಡ್ಕೋಬಾರ್ದು. ನಿಮ್ಗೆ ಯಾವತ್ತು ಹೋಗ್ಬಾರ್ದು ಅಂತ ಅನ್ಸುತ್ತೋ ಅವತ್ತು ಬಂದ್ಬಿಟ್ಟು ವರ್ಕೌಟ್ ಮಾಡಬೇಕು. ಅದೇ ಡಿಫ್ರೆನ್ಸು ನಮಗೂ ಮತ್ತು ಬೇರೆಯವ್ರಿಗೆ. ಸೊ ಮೋಟಿವೇಶನ್ಗೆ ಅಂತ ವೆಯ್ಟ್ ಮಾಡಬಾರ್ದು. ಡಿಸಿಪ್ಲಿನ್. ನಮ್ಗೆ ಇಷ್ಟ ಇಲ್ಲ ಅಂದರೂ ಮಾಡ್ತೀವಲ್ಲ, ಅದೇ ಡಿಸಿಪ್ಲಿನ್. ನನಗೆ ಇಷ್ಟ ಇಲ್ಲ ಇವತ್ತು ಮಾಡೋಕ್ಕೆ, ಮೂಡಲ್ಲಿಲ್ಲ, ಮತ್ತು ಅದನ್ನು ವರ್ಕೌಟ್ ಮಾಡ್ತಾಯಿದ್ವಿ. ದ್ಯಾಟ್ ಈಸ್ ಡಿಸಿಪ್ಲಿನ್. ಆಗುತ್ತೆ, ಎಲ್ಲರಿಗೂ ಆಗುತ್ತೆ. ಅದು ಕಾಮನ್. ಡೈಲಿ ಒಂದೇ ಮೂಡಲ್ಲಿ ಯಾರೂ ಇಲ್ಲ. ಒಂದೊಂದು ಜೊತೆ ಜೋಶಲ್ಲಿ ಮಾಡ್ತೀನಿ, ಒಂದೊಂದು ಜೊತೆ ಈ ಥರ ವಿತೌಟ್ ಜೋಶ್ ಮಾಡ್ತೀನಿ. ಬಟ್ ಮಾಡ್ತಾ ಇರ್ತೀನಿ, ಅದೇ ಇಂಪಾರ್ಟೆಂಟ್. ನೋಡಿದ್ರಲ್ಲ ಗೈಸ್, ರಘುವಣ್ಣ ಏನು ಹೇಳಿದರು, ನಿಮಗೆ ಮೂಡಿಲ್ಲ ಅಂದರು ಜಿಮ್ಮಿಗೆ ಬಂದು ವರ್ಕೌಟ್ ಮಾಡಿ, ಮೂಡ್ ತಾನಾಗೇ ಬರುತ್ತೆ. ಸೊ ಇವಾಗ ವರ್ಕೌಟ್ ಮುಗೀತು, ನೆಕ್ಸ್ಟ್ ಪ್ಲ್ಯಾನ್ಸು? ನೆಕ್ಸ್ಟ್ ಪ್ಲಾನು ಫಸ್ಟು ಬ್ರೇಕ್ಫಾಸ್ಟು, ಅದಾದ್ಮೇಲೆ ಒಂದು 1/2 hour 45 minutes ಎಡಿಟಿಂಗ್ ಕೇಳ್ತಾ ಇದೆ. ಅದಾದ್ಮೇಲೆ ಶೂಟು. ಓಣ ಓಕೆ, ಲೆಟ್ಸ್ ಗೋ. ನಮ್ಮ ಸೂಪರ್ ಬೈಕ್ ಇದು ನಂದು. ಕೀತೋಳಿ. ಆಕ್ಚುಲಿ ಕಾರಲ್ಲಿ ಓಡಾಡೋಕ್ಕಿಂತ ಇದು ನನ್ಗೆ ಈಸಿ ಇವಾಗ. ಹೌದು, ನನ್ನ ಕಾರ್ ಆಚೆ ತಗೊಂಡು ಹೋದ್ರೆ ಐಡೆಂಟಿಫೈ ಮಾಡ್ತಾರೆ, ಗೊತ್ತಾಗ್ತಾ ಇದೆ. ಗೊತ್ತಾಗುತ್ತೆ.
ರಘು 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 ಅಂತ ರೋಡಲ್ಲೆಲ್ಲ ಬಂದು ಸ್ಟಾಪ್ ಮಾಡ್ತಾರೆ. ಸೊ ಇದು ಬೆಸ್ಟ್. ನೋಡಿ ಹೆಂಗ್ ಓಡಾಡ್ತಿದ್ದಾರೆ ಈ ಗಾಡೀಲಿ. ನೆಕ್ಸ್ಟ್ ಈ ಗಾಡಿನೂ ಫೇಮಸ್ ಆಗುತ್ತೆ. ಸೊ ರಘುವಣ್ಣ, ಇವಾಗ ಬ್ರೇಕ್ಫಾಸ್ಟ್ ಮಾಡ್ತೀನಿ ಅಂತ ಹೇಳಿದ್ದೀರಾ, ಏನು ಬ್ರೇಕ್ಫಾಸ್ಟ್ ಮಾಡ್ತೀರಾ? ನಂದು ಸಿಂಪಲ್ ಬ್ರೇಕ್ಫಾಸ್ಟು, ಒಂದು 5 ರಿಂದ 6 ಎಗ್ ತಿನ್ನೋದು ಅಷ್ಟೇ. ಅದೇ ಬ್ರೇಕ್ಫಾಸ್ಟ್. ಅದಾದ್ಮೇಲೆ ಮಧ್ಯಾಹ್ನ ಅಗೇನ್ ನಾನು ಹೇಳ್ದಂಗೆ ಮಟನ್ನು ಇಲ್ಲ ಅಂದ್ರೆ ಫಿಶ್. ನೋಡೋಣ, ಇವತ್ತು ಹೆಂಗಿದ್ರು ಶೂಟ್ ಇದೆಯಲ್ಲ, ಹೌದು, ಗೊತ್ತಿಲ್ಲ ಅಲ್ಲಿ ಏನ್ ಸಿಗತ್ತೆ ಅಂತ. ಬಟ್ ಇವಾಗ ಬ್ರೇಕ್ಫಾಸ್ಟ್ಗಂತೂ ಎಗ್ ತಿಂತಾ ಇದೀನಿ. ಎಗ್ಸ್ ತಿಂತಾ ಇದ್ದೀರಾ? ಓಕೆ, ನೋಡಿ ಗೈಸ್, ಬ್ರೇಕ್ಫಾಸ್ಟ್ಗೆ ಎಗ್ಸ್ ತಿಂತಾ ಇದ್ದಾರೆ. ಸೊ ನಾವು ಇವತ್ತು ಎಗ್ಸ್ ತಿನ್ನೋಣ ಬ್ರೇಕ್ಫಾಸ್ಟು. ಪ್ರತಿದಿನ ನಾನು ಇಡ್ಲಿ ವಡೆ ಎಲ್ಲ ತಿಂತಿದ್ದೆ, ಬಟ್ ಇವತ್ತು ಒಂಚೂರು ಡಿಫ್ರೆಂಟ್, ಇವರೊಟ್ಟಿಗಿದ್ದೀನಲ್ಲ, ಸೊ ಹಂಗಾಗಿ ಎಗ್ಸ್ ಟ್ರೈ ಮಾಡೋಣ. ಇವಾಗ ರಘುವಣ್ಣ ಬ್ರೇಕ್ಫಾಸ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ನೋಡೋಣ ಬ್ರೇಕ್ಫಾಸ್ಟಿಗೆ ಏನು ಮಾಡ್ತಾರೆ ಅಂತ. ಸೊ ಓವರ್ ಟು ಯು ರಘುವಣ್ಣ. ಏನಿಲ್ಲಪ್ಪ, ಒಂದು 5 ಎಗ್ಗು. ನಿನ್ಗೆ ಎಷ್ಟು ಬೇಕು? ನನಗೊಂದು 2 ಸಾಕು. ನನ್ನ ಬಾಡಿ 2 ಸಾಕು. 3, 4, 5, 6. ನಾನೊಂದು 4 ತಿಂತೀನಿ, ಒಂದು ಸಾಕು. ಓಕೆ, ಏನಿಲ್ಲಪ್ಪ, ಸಿಂಪಲ್ ಆಗಿ ಮಾಡ್ಕೊತೀನಿ. ಓಕೆ, ನಂದೆಲ್ಲ ತುಂಬಾ ಸಿಂಪಲ್ ಅಡುಗೆಗಳು, ಜಾಸ್ತಿ ಹೌದೌದು. ಇಲ್ಲ, ಆ್ಯಕ್ಚುಲಿ ನಾನು ನೋಡ್ತಾ ಇದ್ದೆ ಜನರ ಕಮೆಂಟ್ಸ್ ನಿಮ್ಮ ವಿಡಿಯೋಸ್ ಮೇಲೆ, ಅವರೆಲ್ಲ ಹೇಳೋದಷ್ಟೇ ತುಂಬ ಸಿಂಪಲ್ ಆಗಿದೆ ಹಾಗೂ ಟೇಸ್ಟಿ ಆಗಿದೆ ರೆಸಿಪೀಸು ಅಂತ. ಅಷ್ಟೇ, ಅಡುಗೆಗೆ ತುಂಬಾ ಮಸಾಲೆಗಳು ಹಾಕ್ಬಾರ್ದು, ಹಾಕಿದ್ರೆ ಚೆನ್ನಾಗಿ ಬರಲ್ಲ. ಹೌದು, ತುಂಬಾ ಸಿಂಪಲ್ ಆಗಿ ಮಾಡಿದಷ್ಟು ಚೆನ್ನಾಗಿರುತ್ತೆ ಅಡುಗೆ. ಸೊ ಏನು ರೆಸಿಪಿ ಹೆಸರು ಇವತ್ತು? ರೆಸಿಪಿ ಹೆಸರು ಏನಿಲ್ಲ, ಎಗ್ ಮತ್ತೆ ಚೀಸ್. ಎಗ್ ಚೀಸ್. ಒಳ್ಳೆ ವರ್ಕೌಟ್ ಮಾಡಿದೀವಿ. ಹೌದು, ಸೊ ಪ್ರೋಟೀನ್ ಮತ್ತೆ ಚೀಸ್ ತಿಂದ್ರೆ ರಿಕವರಿ ಸಖತ್ತಾಗುತ್ತೆ. ನಾನು ಇನ್ನ ವೆಯ್ಟ್ ಗೇನ್ ಇದ್ರಲ್ಲೇ ಇದ್ದೀನಿ, ಅದಕ್ಕೆ ಚೀಸ್ ಎಲ್ಲ ಚೆನ್ನಾಗಿ ತಿಂತಾ ಇದ್ದೀನಿ. ಆ್ಯಕ್ಚುಲಿ ನಾನು ಅದು ಪೋಸ್ಟ್ ನೋಡಿದ್ದೆ, 25 kgs ಲಾಸ್ಟ್ ಅಂತ. ಇವಾಗ ಎಷ್ಟು ಕಮ್ ಬ್ಯಾಕ್ ಮಾಡಿದ್ದೀರಾ? ಇವಾಗ ಆಲ್ಮೋಸ್ಟ್ 16 kgs ಗೈನ್ ಆಗಿದ್ದೀನಿ. ಓ, 16 kgs. ವಾವ್, ನೈಸ್. ಮಂತಲ್ಲಿ ಸೊ ಇನ್ನೊಂದು 4 to 5 kgs ಗೈನ್ ಮಾಡಿ ಆಮೇಲೆ ಕಟ್ ಡೌನ್ ಮಾಡ್ತೀರಾ? ನೋಡಿ, ಏನು ಜಾಸ್ತಿ ಯೂಸ್ ಮಾಡಲ್ಲ, ಎಗ್ಗು ಚೀಸು ಸಾಲ್ಟ್ ಇಷ್ಟೇ. ನೀವೊಂಥರ ಈಗ ನಾನು ಹೇಳ್ಬೇಕಂದ್ರೆ ಮಲ್ಟಿ ಟ್ಯಾಲೆಂಟೆಡ್ ಆಗ್ಬಿಟ್ಟಿದ್ದೀರಾ. ಜಿಮ್ ಮಾಡ್ತೀರಾ ಇವಾಗ ಅಂತಲ್ಲ, 30 ವರ್ಷದಿಂದ ಇದನ್ನೇ ಮಾಡ್ತಾ ಇರೋದು. ಜನಕ್ಕೆ ಗೊತ್ತಿರ್ಲಿಲ್ಲ, ಯಾಕಂದ್ರೆ ನಾನು ಕೆಲಸ ಮಾಡುವಾಗ ಒಬ್ನೇ ಇದ್ದೆ. 17-18 years ಇರುವಾಗ ಮನೆ ಆಚೆ ಹೋಗಿ ಒಬ್ನೇ ಇದ್ದೆ ನಾನು ಕೆಲಸ ಮಾಡುವಾಗ. ಸೊ ಅವಾಗಿಂದ ಬೀನ್ ಅಲೋನ್. ಸೊ ಎಲ್ಲ ಮಾಡ್ಕೋಬೇಕಲ್ವಾ, ಒಬ್ಬರೇ ಇದ್ದಾಗ ಎಲ್ಲ ಕಲಿತೀವಿ ನಾವು. ಅಡುಗೆ ಕಲಿತೆ, ಹಂಗೆ ಕೆಲಸ ಮಾಡ್ತಿದ್ದೆ, ವರ್ಕೌಟ್ ಮಾಡ್ತಿದ್ದೆ, ಕಾಂಪಿಟೇಷನ್ ಮಾಡ್ತಾ ಇದ್ದೆ, ಎಲ್ಲ ಆ್ಯಕ್ಟಿಂಗು, ಮಾಡ್ಲಿಂಗು. ನೈಸ್. ಇಲ್ಲ, ನಿಮ್ಮಿಂದ ಇನ್ಸ್ಪೈರ್ ಆಗೋದು ತುಂಬಾ ಇದೆ. ಆ್ಯಕ್ಚುಲಿ ನಾನು ತುಂಬ ಇನ್ಸ್ಪೈರ್ ಆಗಿದ್ದೀನಿ. ಏನಿಲ್ಲಪ್ಪ, ನಮ್ಮ ಕೆಲಸ ನಾವು ಮಾಡ್ಕೋಬೇಕು, ಸಿಂಪಲ್. ನೋಡು, ಯಾರ ಮೇಲೂ ಡಿಪೆಂಡ್ ಆಗೋದು ಬೇಡ. ಬಂದೆ ನಾನೇ ಅಡುಗೆ ಮಾಡ್ಕೊಂಡೆ ತಿಂದೆ ಅಲ್ವಾ? ಹೌದು, ಕೇಳೋದು ಬೇಡ, ಮನೇಲಿ ಯಾರಿಗೂ ಟಾರ್ಚರು ಕೊಡೋದು ಬೇಡ. ನೋಡಿ ಗೈಸ್, ವ್ಯೂವರ್ಸ್ ನೋಡ್ತಾ ಇದ್ದೀರಾ, ನಿಮ್ಮ ಅಡುಗೆ ನೀವೇ ಮಾಡಿಕೊಂಡು ಆರಾಮ. ಅಂದರೆ ನೀವು ಹೆಲ್ತಿಯಾಗಿರ್ಬೇಕು ಅಂದರೆ ನೀವೇ ಅಡುಗೆ ಮಾಡ್ಕೋಬೇಕು, ಇಲ್ಲಾಂದರೆ ಯಾವತ್ತೂ ಹೆಲ್ದಿಯಾಗಿರೋಕ್ಕಾಗಲ್ಲ. ಹೌದು, ನೋಡಿ, ಸಿಂಪಲ್ ಅಡುಗೆ. ಎಗ್ ಹಾಕಿದ್ದೀನಿ, 4 ಎಗ್ ಹಾಕಿದ್ರು, ಸಾಲ್ಟ್ ಹಾಕ್ತಾ ಇದ್ದೀನಿ, ಎಸ್, ಚೀಸ್ ತೊಗೊಂಡೆ, ಚೀಸ್ ಹಾಕ್ಕೊತಾ ಇದ್ದೀನಿ. ಇಷ್ಟೇ, ಮೇಲ್ಗಡೆ ಹಾಕೋದು ಅಷ್ಟೇ, ಮುಗಿದೋಯ್ತು ನಮ್ದು ಅಡುಗೆ. ಒಂದು ಎಗ್ ಪಿಜ್ಜಾ ಅಂತ ಮಾಡಿದ್ನಲ್ಲ, ಹೌದು, ಅದೇ ಥರ ಆಲ್ಮೋಸ್ಟು. ಬಟ್ ಅದರಲ್ಲಿ ಜಾಸ್ತಿ ಐಟಮ್ಸ್ ಇದೆ, ಇದರಲ್ಲಿ ಇಲ್ಲ. ಇದು ಕ್ವಿಕ್ಕಾಗಿ ಮಾಡ್ಕೋಬೇಕಲ್ವಾ. ಏನೊಂದು 10 ನಿಮಿಷಕ್ಕೆಲ್ಲ ಆಗೋಗ್ಬಿಡುತ್ತೆ ಅನ್ಸುತ್ತೆ. 10 ನಿಮಿಷನೂ ಇಲ್ಲ, ಎಲ್ಲ 10 ನಿಮಿಷ. ನೋಡೋ, ಫುಲ್ ಎನರ್ಜಿ ಪ್ಯಾಕ್ಡ್. ತಿನ್ನಕ್ಕೂ ಒಂದು ಸ್ವಲ್ಪ ಟೇಸ್ಟಿ ಆಗಿರುತ್ತೆ ಅನ್ಸುತ್ತೆ. ಸಾಕಾಗಿರುತ್ತೆ, ಮಾಡ್ಕೊಡ್ತೀನಿ ಸರಿ, ಗೊತ್ತಾಗುತ್ತೆ. ಇಷ್ಟೇ ಡಯಟ್, ಸೋ ಸಿಂಪಲ್. ಇದನ್ನ ಮಾಡೋದು ಎಷ್ಟೊತ್ತಪ್ಪ, 5 ನಿಮಿಷ. ನಾವು ಇಷ್ಟು ತಿನ್ನಕ್ಕೆ ಒದ್ದಾಡ್ತೀವಿ, ಇಷ್ಟು ಅಡುಗೆ ಮಾಡ್ಕೊಳಲ್ಲ ನಾವು. ಆಚೆಯಿಂದ ತರಿಸ್ತೀವಿ, ಇಲ್ಲ ಇಡ್ಲಿ ದೋಸೆ ಅದು ಇದು ತಿನ್ಕೊಂಡು ಹಾಳಾಗಿ ಹೋಗ್ತೀವಿ. ನೀವು ಎಷ್ಟೊತ್ತಾಯ್ತು ಮಾಡೋದು? 5 ನಿಮಿಷನೂ ಆಗಿದೆ. ವೆರಿ ಸಿಂಪಲ್. ನಾನು ಅದನ್ನೇ ಹೇಳೋದು, ಯಾರು ಬೇಕಾ ಅಡುಗೆ ಮಾಡ್ಬೋದು, ತುಂಬ ಈಸಿ. ಮನ್ಸು ಮಾಡ್ಬೇಕಷ್ಟೇ ಅಡುಗೆ ಮಾಡೋದು. ಮನ್ಸು ಮಾಡೋದು ಎಲ್ಲ. ಮನ್ಸು ಮಾಡಬೇಕು ಅಡುಗೆ ಮಾಡೋದಕ್ಕೆ.
ಯಾರು ಬೇಕಾದ್ರೂ ಮಾಡ್ಬೋದು. ನಮ್ಮ ರಘುವಣ್ಣನ ಸ್ಪೆಷಾಲಿಟಿ ಮನ್ಸು ಮಾಡಬೇಕು. ಮನ್ಸು ಮಾಡೋದು ಎಲ್ಲ ಆಗುತ್ತೆ. ಇವಾಗ ನೋಡು, ಇದಾದ ತಕ್ಷಣ ಒಂದು ಅರ್ಧ ಗಂಟೆ ಎಡಿಟಿಂಗ್ ಕೆಲಸ ಇದೆ. ನಾನು ಏನು ಯೂಟ್ಯೂಬಲ್ಲಿ ವಿಡಿಯೋಸ್ ಹಾಕ್ತಾ ಇದ್ದೀನೋ ನಾನೇ ಎಡಿಟ್ ಮಾಡ್ತಾ ಇದ್ದೀನಿ. ಓ ಸೂಪರ್. ಅದನ್ನು ನಾನೇ ಮಾಡೋದು. ಈ ವಿಷಯ ಗೊತ್ತಿರಲಿಲ್ಲ. ಯಾಕೆಂದ್ರೆ 15 years ನಾನು ಅನಿಮೇಷನ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ನಲ್ಲ. ಹೌದು. ನನ್ನ ಮೇನ್ ಜಾಬೇ ಎಡಿಟಿಂಗು, ಟೆಕ್ನಿಕಲ್ ಇದರಲ್ಲಿದ್ದೆ. ಫಿಲಮ್ ಡ್ರೀಮ್ ವರ್ಕ್ಸಲ್ಲಿ ಕೆಲಸ ಮಾಡಿದ್ದೀನಿ. ಟೆಕ್ನಿಕಲಲ್ಲಿ ಇಂಡಿಯಾದಲ್ಲಿ ಟೆಕ್ಸ್ಚರಿಂಗ್ ಸೂಪರ್ವೈಸರ್ ಆಗಿದ್ದೆ. ಆ್ಯಂಡ್ ತುಂಬ ಇಂಟರ್ನ್ಯಾಷನಲ್ ಮೂವೀಸಲ್ಲಿ ಎಡಿಟಿಂಗ್ ಕೆಲಸ ಮಾಡಿದ್ದೀನಿ. ಲೈಟಿಂಗ್ ಬಗ್ಗೆ ಐಡಿಯಾ ಇದೆ. ಎಡಿಟಿಂಗ್ಗೋಸ್ಕರ ಎಕ್ಸ್ಟ್ರಾ ಏನು ಪೇ ಮಾಡೋದೇ ಬೇಕಾಗಿಲ್ಲ. ಅದು ನನ್ನ ಕೆಲಸನೇ, ಸೊ ನಾನೇ ಮಾಡ್ಕೊತಾ ಇದ್ದೀನಿ. ಸೂಪರ್ ಸೂಪರ್. ಡೈಲಿ ಒಂದು 3 to 4 hours ಸ್ಪೆಂಡ್ ಮಾಡಿದ್ರೆ ನನ್ನ ವಿಡಿಯೋಸ್ ಎಡಿಟಿಂಗ್ ಆಗೋಗುತ್ತೆ. ಎಸ್ ಗೈಸ್, ಈ ವಿಡಿಯೋನ ಕೊನೆ ತನಕ ನೋಡ್ತಾ ಇರಿ. ಇನ್ನೂ ಏನೇನೋ ಸ್ಕಿಲ್ಸ್ ಇದೆ ರಘುವಣ್ಣನ ಜೊತೆ. ಸೊ ನೋಡೋಣ ಇನ್ನು ಏನೇನೆಲ್ಲ ಇಟ್ಟಿದ್ದಾರೆ ಹಿಡನ್ ಟ್ಯಾಲೆಂಟ್ಸ್ ಅಂತ ಈ ವಿಡಿಯೋ ಮೂಲಕ ನಿಮಗೆ ಗೊತ್ತಾಗುತ್ತೆ. ನೋಡಿ ಗೈಸ್, ನಾವು ರಘುವಣ್ಣನ ಬ್ರೇಕ್ಫಾಸ್ಟ್ ತಿಂತಾ ಇದ್ದೀವಿ. ಕ್ರಿಸ್ಪಿ ಆಗಿದೆ, ಒಳ್ಳೆ ಕ್ರಿಸ್ಪಿ ಆಗಿದೆ, ಚೆನ್ನಾಗಿರುತ್ತೆ. ನೋಡು, ಈ ಫುಡ್ಡಲ್ಲಿ ನಿಮ್ಗೆ ಈಸಿಯಾಗಿ ಒಂದು 35 grams ಪ್ರೋಟೀನ್ ಇದೆ. ಓ ನೋಡು, ಸಿಂಪಲ್ ಬ್ರೇಕ್ಫಾಸ್ಟು 35 grams ಪ್ರೋಟೀನ್. ಅದೇ ನೀನೊಂದು 2-3 ದೋಸೆ ತಿನ್ನು, 2 ವಡ ತಿನ್ನು, ಒಂದು 2 grams ಪ್ರೋಟೀನು ಸಿಗಲ್ಲ. ವೇಸ್ಟ್. ಅಷ್ಟು ಒಳ್ಳೆ ವರ್ಕೌಟ್ ಮಾಡಿಬಿಟ್ಟು ನಾವು ಒಳ್ಳೆ ಬ್ರೇಕ್ಫಾಸ್ಟ್ ತಿಂದಿಲ್ಲ ಅಂದರೆ ಏನು ಯೂಸ್ ಇಲ್ಲ. ನಾನು ಹೇಳೋದು, ಈ ಸೌತ್ ಇಂಡಿಯನ್ಸ್ ಸಿಸ್ಟಮ್ ಈ ಥರ ಇದೆಯಾ ಅಥವಾ ಇಂಡಿಯಾದಲ್ಲೇ ಈ ಥರ ಬಂದುಬಿಟ್ಟಿದೆಯಾ? ಯಾಕಂದ್ರೆ ನಾರ್ತ್ ಅವ್ರು ಆ್ಯಕ್ಚುಲಿ ಅಷ್ಟೊಂದು ತಿನ್ನಲ್ಲ ಅನ್ಕೊತೀನಿ. ಪ್ರಾಬ್ಲಮ್ ಏನಂದರೆ 95% ವರ್ಲ್ಡ್ ಪಾಪ್ಯುಲೇಷನ್ 95% ವೆಜಿಟೇರಿಯನ್ ಇಂಡಿಯಾದಲ್ಲಿದೆ. ಆ್ಯಂಡ್ ತುಂಬ ರಿಲಿಜಿಯಸ್ ಅಲ್ವಾ ನಾವು ಇಂಡಿಯನ್ಸು, ಸೊ ವೆಜಿಟೇರಿಯನ್ಸ್ ಜಾಸ್ತಿ. ಆ್ಯಂಡ್ ಇನ್ನೊಂದೇನು ಅಂದರೆ ನಮಗೆ ಫಿಸಿಕಲ್ ಸ್ಟ್ರೆಂತ್ ಆಗಲಿ ಅದೆಲ್ಲ ಅಷ್ಟೊಂದು ಇಂಪಾರ್ಟೆನ್ಸ್ ಇಲ್ಲ. ಏನೋ ಒಂದು ಊಟ ಮಾಡೋದೇ ಸಾಕು ಅಂತ, ನಮಗೆ ಹೊಟ್ಟೆ ತುಂಬೋದೇ ಸಾಕು ಅಂತ ನಾವು ಕ್ವಾಲಿಟಿ ಫುಡ್ಡು ತಿನ್ನಲ್ಲ ಎಲ್ಲರೂ. ಆ್ಯಂಡ್ ಅದನ್ನು ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ. ನಮ್ಮ ಪಾವರ್ಟಿ ಇದೆ, ಪಾಪ್ಯುಲೇಷನ್ ಅಷ್ಟೊಂದಿದೆ, ಎಷ್ಟೊಂದು ಜನಕ್ಕೆ ಅಫೋರ್ಡ್ ಮಾಡೋಕ್ಕಾಗಲ್ಲ ಎಕ್ಸ್ಪೆನ್ಸಿವ್ ಫುಡ್ಡು. ಈಗ ಹೆಂಗಾಗಿದೆ ಅಂದರೆ ಹೆಲ್ದಿ ಊಟ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಸ್ಪೆಂಡ್ ಮೋರ್ ಮನಿ. ಹೌದು, ಅದು ನಿಜ. ನೋಡು, ಮಾಮೂಲಿ ಇವಾಗ ಆರ್ಗ್ಯಾನಿಕ್ ಬೇಕು ಅಂದರೆ ಎಕ್ಸ್ಟ್ರಾ ಕೊಡಬೇಕು. ಅದೊಂದು ಟ್ರೆಂಡ್ ಸ್ಟಾರ್ಟ್ ಆಗಿಬಿಟ್ಟಿದೆಯಲ್ಲ ಆರ್ಗ್ಯಾನಿಕ್ ಅಂತ ಇವಾಗ ಎಲ್ಲದು. ನನ್ನ ಪ್ರಕಾರ ಮನೇಲಿ ಯಾವಾಗ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತೀವೋ ಆ ಡೇಯಿಂದಾನೇ ಯು ವಿಲ್ ಬಿಕಮ್ ಹೆಲ್ದಿ. ಫಸ್ಟು ಮನೇಲಿ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಹೆಲ್ದಿಯಾಗಿ ಹೋಗ್ತೀರಾ. ಹೌದು ನೋಡಿ, ಆಚೆ ಜಾಸ್ತಿ ತಿನ್ನಬೇಡಿ. ಜಾಸ್ತಿ ಅಲ್ಲ, ತಿನ್ನಕ್ಕೆ ಹೋಗ್ಬಾರ್ದು. ಸಕ್ಕತ್ತಾಗಿತ್ತು ಆ್ಯಕ್ಚುಲಿ. ನಾನೀಗ ಎಷ್ಟು ಸ್ಪೆಂಡ್ ಮಾಡಿದೆ ನನ್ನ ಬ್ರೇಕ್ಫಾಸ್ಟ್ಗೆ? 50 rupees ಸ್ಪೆಂಡ್ ಮಾಡಿಲ್ಲ. ಬಟ್ ಎಂಥ ಬ್ರೇಕ್ಫಾಸ್ಟ್. ಹೌದು. ನೀವು ಅದೇ ಈಗ ಬೇರೆ ಕಡೆ ಎಲ್ಲರೂ ರೆಸ್ಟೋರೆಂಟಿಗೆ ಹೋಗಿ ಒಂದು ಮಸಾಲೆ ದೋಸೆ ತಿಂತೀರ. ಮೊನ್ನೆ ಒಂದು ರೆಸ್ಟೋರೆಂಟ್ಗೆ ಹೋಗಿದ್ದೆ, ನೇಮ್ ತಗೊಳಲ್ಲ, ನನ್ನ ದೋಸೆ ಹೇಳಿದೆ, 180 rupees ದೋಸೆ. 180 rupees. ಅಯ್ಯೋ, ನಮ್ಮ ಫ್ರೆಂಡು ಹೋಟೆಲ್ ಇಂಡಸ್ಟ್ರಿಯಲ್ಲಿ ಇದ್ದಾನೆ. ₹1.5 ಬೀಳತ್ತಂತ ಒಂದು ದೋಸೆಗೆ. ಅಷ್ಟೇ. ಅದು ಯೂಸ್ ಸೆಲ್ ಮಾಡೋದು ₹200 ಆಲ್ಮೋಸ್ಟ್ ಆವ್ರೇಜ್. 180 rupees. ಸೊ ಅದು 1 ಎಷ್ಟು 100 ಪ್ರಾಫಿಟ್. ಓ ಮೈ ಗಾಡ್. ತುಪ್ಪ ಹಾಕಿರ್ತಾರೆ ಅಂದರೆ ಎಷ್ಟು ತುಪ್ಪ ಹಾಕ್ಬಿಡ್ತಾರೆ? ನೀವೊಂದು ₹2 ತುಪ್ಪ ಹಾಕ್ತಾರ ಅಷ್ಟೇ. ನೀವು ಹೇಳೋದು ಕರೆಕ್ಟೇ. ಫುಡ್ ಇಂಡಸ್ಟ್ರಿ ಮನೇಲಿ ಯಾವಾಗ ತಿನ್ನಕ್ಕೆ ಶುರು ಮಾಡ್ತೀರಾ ಅವಾಗಿಂದ ನೀವು ಹೆಲ್ದಿ ಆಗ್ತೀರಾ. ಅಷ್ಟೇ, ಸಿಂಪಲ್ ಲಾಜಿಕ್. ಡಯಟ್ ಫುಡ್ ಕೊಡಿ ಅಂತಾರೆ. ಡಯಟ್ ಫುಡ್ಡು ಆ ಥರ ಏನು ಇಲ್ಲ. ಕರೆಕ್ಟಾಗಿ ತಿಂದರೆ ಅದೇ ಡಯಟ್ ಫುಡ್. ಹೌದು. ಏನು ತಿಂತೀರಾ ಎಕ್ಸ್ಟ್ರಾ ಒಂದು ಸ್ವಲ್ಪ ಪ್ರೋಟೀನ್ ಆ್ಯಡ್ ಮಾಡಿ ಅಂತೀರಾ. ಏನು ತಿಂತೀರೋ ಕರೆಕ್ಟಾಗಿ ತಿನ್ನಿ, ಗೊತ್ತಿರಬೇಕು ಏನು ತಿಂತಾ ಇದ್ದೀನಿ ಅಂತ. ಹೌದು. ಇದ್ರ ಬದಲು ನಾನು ಒಂದು 10 ಪುರಿ ತಿಂದರೆ ಅಲ್ಲ, ಅಷ್ಟೇ. ಎಕ್ಸಾಕ್ಟ್ಲಿ ಕರೆಕ್ಟು, ನೀವು ಹೇಳ್ತಿರೋದು ಕರೆಕ್ಟೇ. ಯು ಆರ್ ವಾಟ್ ಯು ಈಟ್ ಅಂತಾರೆ. ಎಕ್ಸಾಕ್ಟ್ಲಿ. ನೀವು ಹೆಂಗೆ ತಿಂತೀರೋ ಹಂಗೆ. ನಾನು ಅಷ್ಟು ಒಳ್ಳೆ ವರ್ಕೌಟ್ ಮಾಡ್ಬಿಟ್ಟು ಒಂದು 10 ಪುರಿ, 2 ವಡ, ಒಂದು ಮಸಾಲೆ ದೋಸೆ ತಿಂದರೆ ಹೆಂಗಿರುತ್ತೆ, ಇಷ್ಟೊಳ್ಳೆ ಪ್ರೋಟೀನ್ ಫುಡ್ ತಿಂದರೆ ಹೆಂಗಿರುತ್ತೆ, ಅಷ್ಟೇ ಸಿಂಪಲ್. ಈಗ ಇದು ರಘುವಣ್ಣಂದು ಎಡಿಟಿಂಗ್ ರೂಮು.
ಲೈಟ್ ಸೆಟಪ್ ಎಲ್ಲ ನೀವೇ ಮಾಡ್ಕೊಂಡ್ಬಿಟ್ಟಿರಾ? ಮತ್ ಮಾಡ್ಬೇಕಲ್ಲಪ್ಪ, ನಾವು ವಿಡಿಯೋಸ್ಗೆಲ್ಲ ಬೇಕಲ್ಲ, ಸೊ ಎಲ್ಲ ನಾನೇ ತಗೊಂಡ್ಬಿಟ್ಟು ಸ್ಟುಡಿಯೋನ ಸೆಟಪ್ ಮಾಡ್ಬಿಟ್ಟಿರಾ? ಹೌದು. ಸೊ ರೀಸೆಂಟ್ ಆಗಿ ಮ್ಯಾಕ್ ಸ್ಟುಡಿಯೋ ತಗೊಂಡೆ ನಾನು. ಓಕೆ. ನಾನು ಆ್ಯಕ್ಚುಲಿ ನನ್ನ ವಿಡಿಯೋಸ್ ಎಲ್ಲ ನಾನು ಹೇಳಿದ್ನಲ್ಲ ನಾನೇ ಎಡಿಟಿಂಗ್ ಮಾಡೋದು, ನೈಸ್. ಅದಕ್ಕೆ ಮ್ಯಾಕ್ ಸ್ಟುಡಿಯೋ ತಗೊಂಡಿದ್ದೆ. ನೋಡಿ ಗೈಸ್, ರಘುವಣ್ಣಂದು ಇನ್ನೊಂದು ಸ್ಕಿಲ್ ಎಕ್ಸ್ಪ್ಲೋರ್ ಮಾಡ್ತಿದ್ದೀರಾ ನೀವು ಇವಾಗ. ಹಂಗಾದ್ರೆ ನಿಮ್ಗೀಗ ಯಾವ ಟೀಮು ಬೇಡ, ಏನು ಬೇಡ, ಸಿಂಗಲ್ ಆರ್ಮಿ, ಸಿಂಗಲ್ ಒಬ್ಬನೇ ಎಲ್ಲ ಕೆಲಸ ಮಾಡೋದು. ವಿಡಿಯೋ ಅಂತೂ ನೀನ್ ಶೂಟ್ ಮಾಡ್ತೀಯಾ, ಇನ್ ಮಿಕ್ಕಿದ ಕೆಲಸ ನಾನ್ ಮಾಡೋದು. ನೋಡಿ ನಮ್ಮ ಒನ್ ಮ್ಯಾನ್ ಆರ್ಮಿ ರಘುವಣ್ಣ, ಇವತ್ತಿನ ಹೆಸರು ಚೇಂಜ್. ನೈಸ್. ಯಾರ ಮೇಲೂ ಡಿಪೆಂಡ್ ಆಗ್ಬಾರ್ದು. ನನ್ನ ಲೈಫ್ ಪಾಲಿಸಿ ತುಂಬಾ ಸಿಂಪಲ್, ಯಾರ ಮೇಲೂ ಡಿಪೆಂಡ್ ಆಗ್ಬೇಡಿ, ನಮ್ ಕೆಲಸ ನಾವು ಮಾಡ್ಕೋಬೇಕು. ನೋಡಿ ಮೊನ್ನೆ ರಿಲೀಸ್ ಮಾಡಿದ್ನಲ್ಲ ವಿಡಿಯೋ, ನಾನು ಪ್ರೀಮಿಯರ್ ಪ್ರೋ ಅಲ್ಲೇ ಮಾಡೋದು. ಓಕೆ. ನಾನು ಎಡಿಟಿಂಗ್ ನೋಡ್ಬೋದು ಇಲ್ಲಿ ಯಾವ ತರ ಇದೆ ಅಂತ. ಸೊ ತುಂಬಾ ಜನ ನನ್ನ ವಿಡಿಯೋಸ್ ಅಲ್ಲಿ ಕೇಳ್ತಾ ಇದ್ರು ಯಾರು ಎಡಿಟ್ ಮಾಡೋದು ಅಂತ. ನಾನೇ ಎಡಿಟ್ ಮಾಡೋದು. ಅವರೇ ಎಡಿಟ್ ನೋಡಿ. ಸೊ ಒಂದು ವಿಡಿಯೋ ಎಡಿಟ್ ಮಾಡಕ್ಕೆ ಎಷ್ಟು ಟೈಮ್ ಬೇಕಾಗ್ಬೋದಣ್ಣ? ಒಂದು ಪ್ರಾಪರ್ ಎಡಿಟಿಂಗ್ ಮಾಡಬೇಕು ಅಂದ್ರೆ ವಿತ್ ಸ್ಕಿಲ್ಸ್ 8 to 10 hours ಬೇಕು. 8 to 10 hours? ಓ ಮೈ ಗಾಡ್. ಅಷ್ಟು ಟೈಮ್ ಸ್ಪೆಂಡ್ ಮಾಡಲೇಬೇಕು, ಯಾಕಂದ್ರೆ ಮ್ಯೂಸಿಕ್ ಹಾಕ್ಬೇಕು. ಇಲ್ಲಿ ನೋಡ್ಬೋದು ಎಷ್ಟು ಸ್ಮಾಲ್ ವಿಡಿಯೋಸ್ ಇದೆ, ಕಟ್ಸ್ ಇದೆ, ಓಕೆ, ಸ್ಪೆಷಲ್ ಎಫೆಕ್ಟ್ಸ್ ಇದೆ, ಮ್ಯೂಸಿಕ್ ಇದೆ. ಸೊ ನಾವು ಫೋನಲ್ಲಿ ಏನು ಮಾಡ್ತೀವೋ ಅದು ವೆರಿ ಬೇಸಿಕ್, ಬಟ್ ಪ್ರೀಮಿಯರ್ ಪ್ರೋ ಅಲ್ಲಿ ಇಟ್ಸ್ ವೆರಿ ಅಡ್ವಾನ್ಸ್ ಎಡಿಟಿಂಗು. ಸೊ ಗೊತ್ತಿದ್ರೆ ಮಾಡ್ಬೋದು. ಅದಕ್ಕೆ ನಾನು ಮ್ಯಾಕ್ ಸ್ಟುಡಿಯೋ ಇನ್ವೆಸ್ಟ್ ಮಾಡಿದೆ, ನೈಸ್, ಬೇಕಾಗುತ್ತೆ ಅಂತ. ನೋಡಿ ಗೈಸ್, ರೀಸೆಂಟಾಗಿ ಅಪ್ಲೋಡ್ ಆಗಿತ್ತಲ್ಲ ವಿಡಿಯೋ, ಎಡಿಟಿಂಗ್ ನಮ್ಮ ರಘುವಣ್ಣನೇ ಮಾಡಿರೋದು. ಜನ ಒಂದು ವಿಡಿಯೋ ಮಾಡಿ ಎಡಿಟಿಂಗ್ ಮಾಡಿ ಹಾಕ್ಬಿಟ್ರೆ ತುಂಬ ಸಿಂಪಲ್ ಅನ್ಕೊಂಡ್ಬಿಟ್ಟಿರ್ತಾರೆ. ಅದ್ರ ಬಿಹೈಂಡ್ ದ ಸ್ಟೋರಿ. ಹೌದು, ನೋಡು ಎಷ್ಟಿದೆ, ಎಷ್ಟು ಲೇಯರ್ಸ್ ಇದೆ ಇದ್ರಲ್ಲಿ ಗೊತ್ತಾಗುತ್ತೆ. ನೋಡ್ಬೋದು ಚಿಕ್ಕ ಲೇಯರ್ಸ್, ಎಸ್, ಎಷ್ಟು ಲೇಯರ್ಸ್ ಇದೆ. ನಾವು ಎಲ್ಲ ಲೇಯರ್ಸ್ ಹಾಕಿದಾಗ ನಮಗೆ ಫೈನಲ್ ಔಟ್ಪುಟ್ ಸಿಗುತ್ತೆ. ಸೊ ನೀವು ಪ್ರೀಮಿಯರ್ ಪ್ರೋ ಅನ್ನೋದು ಒಂದು ಅಡ್ವಾನ್ಸ್ ಸಾಫ್ಟ್ವೇರ್. ಮುಂಚೆ ನಾನು ಕೆಲಸಕ್ಕೆ ಸೇರಿದ್ದು 2002 ಅಲ್ಲಿ. 2002 ಇಂದ ನಂಗೆ ಎಡಿಟಿಂಗು, ಫೋಟೋಗ್ರಫಿ ಸ್ಕಿಲ್ಲು, ವಿಡಿಯೋಗ್ರಫಿ ಸ್ಕಿಲ್ಲು ವೆರಿ ಗುಡ್. ಆ್ಯಂಡ್ ನಾನು ಹ್ಯಾಂಡ್ಲ್ ಮಾಡಿದ್ದೆಲ್ಲ ಇಂಟರ್ನ್ಯಾಷನಲ್ ಮೂವೀಸು, ಎಲ್ಲ ಇಂಟರ್ನ್ಯಾಷನಲ್ ಪ್ರಾಜೆಕ್ಟ್. ಔ ಟು ಟ್ರೈನ್ ಡ್ರ್ಯಾಗನ್ ಇರ್ಬೋದು, ಮಡಗಾಸ್ಕರು, ಬಿವೇರ್ ದ ಬ್ಯಾಟ್ಮನ್ನು, ಪೆಂಗ್ವಿನ್ಸು, ನಿಕೊಲೋಡಿಯನ್ ಚಾನಲ್ ಅಲ್ಲಿ ಇವಾಗೂ ನನ್ನ ಶೋಸ್ ಎಲ್ಲ ಬರ್ತಾ ಇದೆ. ಸೂಪರ್. ಅದಕ್ಕೆಲ್ಲ ನಾನು ಸೂಪರ್ವೈಸರ್ ಆಗಿದ್ದೆ. ವಾವ್. ಆಲ್ಮೋಸ್ಟ್ ಒಂದು 5 to 6 ಶೋ ಒಬ್ಬನೇ ಹ್ಯಾಂಡ್ಲ್ ಮಾಡ್ತಾ ಇದ್ದೆ. ಅದೊಂದು ನನಗೆ ಪ್ಲಸ್ ಪಾಯಿಂಟ್. ಸೊ ಎಡಿಟಿಂಗು, ಲೈಟಿಂಗ್ ಎಲ್ಲ ಬಂದ್ರೆ ಯಾರ ಮೇಲೂ ಡಿಪೆಂಡ್ ಆಗೋದು ಬೇಡ, ಅದು ನಾನೇ ಮಾಡ್ಕೊಂತೀನಿ. ವಿಡಿಯೋ ಶೂಟ್ ಮಾಡೋಕ್ಕಾಗಿದ್ರೆ ನಾನೇ ಮಾಡ್ಕೊಂಡ್ಬಿಡ್ತಿದ್ದೆ, ಬಟ್ ಆಗಲ್ಲ. ಅದೊಂದು ನಿನ್ ಮೇಲೆ ಡಿಪೆಂಡ್ ಆಗಬೇಕು. ಸೊ ನಿನ್ಗೂ ಗೊತ್ತದು. ಮಿಕ್ಕಿದ್ದೆಲ್ಲ ನಾನು ಮಾಡ್ಕೊತಾ ಇದ್ದೀನಿ. ವಿಡಿಯೋ ಶೂಟ್ ಮಾಡಿದ್ರೆ ಅವರೇ ಮಾಡ್ಕೊಂಡ್ಬಿಡಾರಂತೆ. ಓ ನೈಸ್. ಇಲ್ಲ ಆ್ಯಕ್ಚುಲಿ ನೋಡಿ, ಒಬ್ಬೊಬ್ಬರು ಈಗ ಸುಮ್ಮನೆ ಈಗ ಸ್ಯಾಟರ್ಡೆ ಸಂಡೇ ಬಂತು ಅಂದರೆ ಅವ್ರಿಗೆ ಏನು ಮಾಡಬೇಕು ಅನ್ನೋದೇ ಒಂದು ಐಡಿಯಾ ಇರಲ್ಲ. ನಾನು ನಿಮ್ಮ ನೋಡ್ತೇನಲ್ಲ ಬೆಳಗ್ಗೆಯಿಂದ ಒಂದು 5 ನಿಮಿಷನೂ ಫ್ರೀ ಇಲ್ಲ. ನನಗೆ ಫ್ರೀ ಆಗಿರೋಕ್ಕೆ ಇಷ್ಟ ಇಲ್ಲ, ಏನೋ ಒಂದು ಕೆಲಸ ಮಾಡ್ತಾ ಇರಬೇಕು. ಸೊ ಅದು ಇದು ಮಾಡ್ತಾ ಇರ್ತೀನಿ, ನ್ಯೂ ಸ್ಕಿಲ್ಸ್ ಕಲಿತಾ ಇರ್ತೀನಿ. ನನಗಿದೆಲ್ಲ ಇಷ್ಟ, ಹೊಸದು ಕಲಿಯೋದು, ಸಾಫ್ಟ್ವೇರಲ್ಲಿ ಅಪ್ಡೇಟ್ ಆಗೋದು ತುಂಬ ಇಷ್ಟ. ಸೊ ಅದಕ್ಕೆ ನನ್ನ ವಿಡಿಯೋಸು ಅಪ್ಗ್ರೇಡ್ ಆಗ್ತಾನೇ ಇದ್ದೀನಿ. ನೀನು ನೋಡ್ಬೋದು, ಫಸ್ಟ್ ವಿಡಿಯೋ ಇಂದ ರೀಸೆಂಟ್ ವಿಡಿಯೋಗೂ ತುಂಬಾ ಅಪ್ಗ್ರೇಡ್ ಆಗಿದೆ. ಇನ್ನೂ ಚೆನ್ನಾಗಿ ಮಾಡಬೇಕು, ಇನ್ನೂ ಕ್ವಾಲಿಟಿ ಕೊಡಬೇಕು ನನ್ನ ವ್ಯೂವರ್ಸ್ಗೆ ಅಂತ ನನ್ಗೆ ಆಸೆ. ಸೊ ಅದಕ್ಕೆ ಐ ಆಮ್ ಲರ್ನಿಂಗ್. ಸೊ ಎಷ್ಟು ಕಲಿತೀವೋ ಅಷ್ಟು ಇಂಪಾರ್ಟೆಂಟ್. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್, 100K ಸಬ್ಸ್ಕ್ರೈಬರ್ಸ್. ಥ್ಯಾಂಕ್ ಯು. ಆಯ್ತು, ಒಂದು 10 ನಿಮಿಷ ಮುಗಿಸ್ಬಿಡ್ತೀನಿ ಕೆಲಸ. ಓಕೆ. ಫುಲ್ ಪ್ರಾಬ್ಲಮ್. ಹಾಕಿದ್ 40 ಲಕ್ಷ ಎಲ್ಲ 40 ಲಕ್ಷ ಹೋಯ್ತು. ಏನಾದ್ರು ಅವ್ರ ಮಾತು ನಾನು ಕೇಳಿದಿದ್ರೆ ಇವತ್ತು ನಾನು ಇಲ್ಲಿ ಕುತ್ಕೊಂಡು ಇರ್ತಿರ್ಲಿಲ್ಲ, ಬಿಗ್ ಬಾಸ್ಗೂ ಹೋಗ್ತಿರ್ಲಿಲ್ಲ. ಅಲ್ಲೊಂದು ಇನ್ನೊಂದು ಸ್ಟೋರಿ ಇದೆ. ಆ ಟೈಮಲ್ಲಿ ನನಗೆ ದರ್ಶನ್ ಸರ್ ಮೀಟ್ ಆದೆ.